That's what Proverbs chapter 12 verse 13 says. ಅದೇ ನಾನುಕ್ತಿಗಳು 12ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿವೆ. It says, hope deferred makes the heart sick. Proverbs 12. No. 13:12. Proverbs 13:12. ನಾನುಕ್ತಿಗಳು 12ನೇ ಅಧ್ಯಾಯ 13ನೇ ಅಧ್ಯಾಯ 12ನೇ ವಾಕ್ಯ. Hope deferred makes the heart sick. ಮತ್ತೆ ನಿರೀಕ್ಷೆಯು ಹೃದಯವು ಕುಗ್ಗುವಂತೆ ಮಾಡುತ್ತವೆ. You know, when you're hoping for something, ನಾವು ಒಂದಕ್ಕಾಗಿ ನಿರೀಕ್ಷೆ ಇಡುವಾಗ when that doesn't happen, ಅದು ನಡೆಯದೆ ಹೋದಾಗ your heart ಹೃದಯ gets sick. ಕುಗ್ಗಿ ಹೋಗುತ್ತವೆ. Is that right? ಹೌದಲ್ವಾ? I don't know how many you experienced that. Did anybody experience that? ಈ ಒಂದು ಅನುಭವ ನಿಮ್ಮಲ್ಲಿ ಯಾರಿಗಾದ್ರೂ ಉಂಟಾಗಿದೆಯಾ? I think all of us, including me. ನೋಡಿ, ಎಲ್ಲರಿಗೂ, ನನಗೂ ಸಹ. So we expect when that doesn't happen. ನಾವು ಒಂದನ್ನು ಎದುರು ನೋಡುವಾಗ ಅದು ನಡೆಯದೆ ಹೋದಾಗ We pray when that doesn't happen. ನಾವು ಓಡೋದು ಹೋಗುತ್ತೇವೆ, ಅದು ಆಗಲಿಲ್ವಲ್ಲ. We discourage ourselves. ನಮ್ಮ ನಾವೇ ನಿರುತ್ಸಾಹದಲ್ಲಿ. Some people even lose faith in God. ಕೆಲವೊಬ್ಬರು ದೇವರ ಮೇಲೆ ವಿಶ್ವಾಸವನ್ನೇ ಕಳೆದುಕೊಳ್ಳುತ್ತಾರೆ. Some people even don't pray. They stop praying. ಕೆಲವೊಬ್ಬರು ಪ್ರಾರ್ಥನೆಯನ್ನೇ ನಿಲ್ಲಿಸಿ ಬಿಡುತ್ತಾರೆ. You know, that's what I did actually. ಅದನ್ನೇ ಅಯ್ಯನವರು ಮಾಡಿದರು. I stopped praying for that mother. ಮತ್ತೆ ಆ ತಾಯಿಗಾಗಿ ಪ್ರಾರ್ಥಿಸುವುದೇ ನಿಲ್ಲಿಸಿಬಿಟ್ಟೆ. I stopped praying for her son. ಮತ್ತೆ ಅವರ ಮಗನಿಗೆ ಪ್ರಾರ್ಥಿಸುವುದನ್ನು ನಿಲ್ಲಿಸಿದೆ. I thought, like, you know, maybe God himself not interested. ನಾನು ನೆನೆಸಿದೆ, ದೇವರಿಗೆ ಇದರಲ್ಲಿ ದೇವರ ಚಿತ್ತವೇ ಇಲ್ಲ. So why I should, like, you know, break my head? ಯಾಕೆ ಇದಕ್ಕಾಗಿ ನನ್ನ ತಲೆಯನ್ನು ನೋಡಿಕೊಳ್ಳಬೇಕು? Bible says, ವಾಕ್ಯ ಹೇಳುತ್ತವೆ, hope deferred makes the heart sick. ನೋಡಿ, ಆ ಒಂದು ಬಯಕೆ, ನಿರೀಕ್ಷೆಯು ಹೃದಯವನ್ನ ಕುಗ್ಗುವಂತೆ ಮಾಡುತ್ತದೆ. But the verse is not ended there. ಆದ್ರೆ ವಾಕ್ಯ ಅಲ್ಲೇ ಮುಗಿದಿಲ್ಲ. But when the desire comes, ಆದರೆ ಆ ನಿರೀಕ್ಷೆ ಸಫಲವಾಗುವಾಗ, it is a tree of life. ಅದೇ ಜೀವದ ಮರವಾಗಿ When the ಬದಲಾಗುತ್ತದೆ. desire comes into reality, ಆ ನಿರೀಕ್ಷೆ ಕಾರ್ಯರೂಪಕ್ಕೆ ಬರುವಾಗ, it's like a tree of life. ಅದು ಒಂದು ಜೀವನದ ಒಂದು ಮರವಾಗಿ In ಬದಲಾಗುತ್ತದೆ. the name of Jesus, I speak to you today. ಯೇಸುವಿನ ನಾಮದಲ್ಲಿ ನಾನು ನಿಮ್ಮ ಮುಂದೆ ಮಾತನಾಡುತ್ತೇನೆ. Whatever your desire is, ನಿಮ್ಮ ನಿರೀಕ್ಷೆಗಳು ಎಷ್ಟೇ ಇದ್ದರೂ it shall come true in your life. ಅದು ನಿನ್ನ ಜೀವಿತದಲ್ಲಿ ನೆರವೇರುತ್ತವೆ. Your desire will become real in your life. ನಿನ್ನ ನಿರೀಕ್ಷೆಗಳು ನಿನ್ನ ಜೀವನದಲ್ಲಿ ನೆರವೇರುತ್ತವೆ. Somebody say amen. ಯಾರಾದ್ರೂ ಒಬ್ಬರು ಆಮೆನ್ ಅಂತ ಹೇಳಿ. You know, we all stop praying. ನಾವು ಎಲ್ಲರೂ ಅದಕ್ಕಾಗಿ ಪ್ರಾರ್ಥಿಸುವುದನ್ನೇ ನಿಲ್ಲಿಸಿದೆವು. They stop calling me, I stop praying for them. ಮತ್ತೆ ತಾಯಿ ನನಗೆ ಫೋನ್ ಮಾಡೋದು ನಿಲ್ಲಿಸಿದ್ರು, ನಾನು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿದೆ. But one day, ಆದ್ರೆ ಒಂದು ದಿವಸ suddenly I'm seeing she's wearing ಕಾಂಜಿಪುರಂ ಪಟ್ಟು ಸ್ಯಾರಿ. ನೋಡಿ, ತಟ್ಟಂತ ಆ ಸಹೋದರನ ಒಮ್ಮೆ ನೋಡುವಾಗ ಕಾಂಜಿಪುರಂ ಸೀರೆಯನ್ನು ಧರಿಸಿಕೊಂಡು, full shining on her face, ಅವ್ರ ಮುಖದಲ್ಲಿ ತುಂಬಾ ಮಂದಹಾಸ, with a yellow bag in her hand. ನೋಡಿ, ಆಕೆ ಕೈಯಲ್ಲಿ ಎಲ್ಲೋ ಬ್ಯಾಗ್ ಉಂಟು. And she comes to meet me. ಆಕೆ ನನ್ನನ್ನು ಸಂಧಿಸುವುದಕ್ಕಾಗಿ ಬಂದಳು. I asked what happened. ಏನಾಯ್ತಮ್ಮ? She says, suddenly, one day, ತಟ್ಟನೆ ಒಂದು ದಿವಸ my son got up and told me, ನನ್ನ ಮಗ ಎದ್ದು ನನ್ನೊಟ್ಟಿಗೆ ಹೇಳಿದನು, okay, you want me to get married, right? So, Amma, okay, look for a girl, I'll get married. ಅಮ್ಮ, ನಾನು ಮದುವೆ ಮಾಡ್ಕೊಬೇಕಲ್ವಾ? ಆಯ್ತು, ನನಗಾಗಿ ಒಂದು ಹುಡುಗಿಯನ್ನ ಹುಡುಕಿರಿ. Immediately we saw a girl, we engaged. I brought an invitation to invite you for the marriage. ನೋಡಿ, ತಟ್ಟನೆ ಒಂದು ಹುಡುಗಿಯನ್ನ ಹುಡುಕಿದೆವು. And the engagement got over. ಮತ್ತೆ ನಿಶ್ಚಿತಾರ್ಥ ಸಹ ಮುಗಿದೋಯ್ತು. And I brought an invitation to invite you for wedding. ಮತ್ತೆ ನಿಮಗೆ ಈಗ ನನ್ನ ಮದುವೆಯ ಆಹ್ವಾನದ ಪತ್ರದಿಂದ ಬಂದಿದ್ದೇನೆ. Friends, you may be praying long time. ನೀವೊಂದು ತಪ್ಪಾದ ಗಳಿಗೆಯಲ್ಲಿ ಪ್ರಾರ್ಥಿಸಬಹುದು. You may be praying long time. ಸಾರಿ, ನೀವು ಅನೇಕ ವರ್ಷಗಳಿಂದ ಪ್ರಾರ್ಥಿಸಿರಬಹುದು. You may not see your prayer answered. ಮತ್ತೆ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಇನ್ನು ಸಿಗದೇ ಇರಬಹುದು. You may be going through discouragement. ನೀನು ನಿರುತ್ಸಾಹದಲ್ಲಿ ನಡೆಯುತ್ತಾ ಇರಬಹುದು. How long I am going to wait? ಇನ್ನು ಎಷ್ಟು ವರ್ಷ ಕಾಲ ನಾನು ಕಾಯಬೇಕು? But I want to tell you, ಆದ್ರೆ ನಾನು ನಿಮಗೊಂದು ಹೇಳುತ್ತೇನೆ, God of suddenly, ನೋಡಿ, ದೇವರು ತಟ್ಟನೆ He will do something suddenly in your life. ಆತ ನಮ್ಮ ಜೀವಿತದಲ್ಲಿ ತಟ್ಟನೆ
ತಕ್ಷಣವೇ ಏನೋ ಒಂದು ಮಾಡುತ್ತಾನೆ. Your prayer will be answered suddenly. ನಿನ್ನ ವಿಜ್ಞಾಪನೆಗಳಿಗೆ ತಟ್ಟನೆ ಕರ್ತನು ಸದುತ್ತರವನ್ನು One day ಕೊಡುತ್ತಾನೆ. when you get up, you will see all the prayers that you prayed for the years has come into in your house, come into reality. ನೀನು ಒಮ್ಮೆ ಎದ್ದು ನೋಡುವಾಗ ನಿನ್ನ ಎಲ್ಲ ವಿಜ್ಞಾಪನೆಗಳು ನಿನ್ನ ಜೀವಿತದಲ್ಲಿ ನೆರವೇರುವುದನ್ನು ನಿನ್ನ ಕಣ್ಣಿಂದ ನೀನು ನೋಡುತ್ತಿ. Because he's the God of suddenly. ಆತ ನಮ್ಮ ಕರ್ತನು ತಟ್ಟನೆ ಮಾಡುವಂತ ಕರ್ತನು. Unexpected time God will work in your ನೋಡಿ, life. ಎದುರು ನೋಡದೇ ಇರುವ ಸಂದರ್ಭದಲ್ಲಿ ಗಳಿಗೆಯಲ್ಲಿ ಕರ್ತನು ನಿನ್ನ ಜೀವಿತದಲ್ಲಿ ಕೆಲಸವನ್ನು ಮಾಡುತ್ತಾನೆ. That's what I always say. ಅದನ್ನು ನಾನು ಯಾವಾಗಲೂ ಹೇಳುತ್ತೇನೆ. Praying people may stop praying, ನೋಡಿ, ಪ್ರಾರ್ಥಿಸುವಂತವರು ಪ್ರಾರ್ಥನೆಯನ್ನು ನಿಲ್ಲಿಸಬಹುದು. but the prayers that the people made, ಆದರೆ ವಿಜ್ಞಾಪನೆ ಮಾಡಿದ ಆ ವಿಜ್ಞಾಪನೆಗಳು it will not stop. ಅದು ಎಂದಿಗೂ ನಿಲ್ಲುವುದಿಲ್ಲ. That prayer will bring answer. ಆ ವಿಜ್ಞಾಪನೆಗಳು ಸದುತ್ತರವನ್ನು ತರುತ್ತವೆ. That prayers will bring a result. ಆ ವಿಜ್ಞಾಪನೆ ಫಲಿತಾಂಶವನ್ನು ಕೊಡುತ್ತವೆ. You know, I say sometime like this. ನಾನು ಕೆಲವೊಮ್ಮೆ ಈ ರೀತಿಯಾಗಿ ಹೇಳುತ್ತೇನೆ. Praying people may die, ನೋಡಿ, ಪ್ರಾರ್ಥಿಸುವಂತವರು ಸಾಯಬಹುದು, but their prayers will not die. ಆದ್ರೆ ಅವರ ಪ್ರಾರ್ಥನೆಗಳು ಎಂದಿಗೂ ಸಾಯುವುದಿಲ್ಲ. How many believe that? ಎಷ್ಟು ಜನ ಅದನ್ನು ನಂಬುತ್ತೀರಾ? Praying people may die, ಪ್ರಾರ್ಥಿಸುವಂತವರು ಸಾಯಬಹುದು, but the prayers they pray in the name of Jesus will never die. ಅವರು ಯೇಸುವಿನ ನಾಮದಲ್ಲಿ ಮಾಡುವಂತ ಪ್ರಾರ್ಥನೆ ವಿಜ್ಞಾಪನೆಗಳು ಎಂದಿಗೂ ಸಾಯುವುದಿಲ್ಲ. Your prayers will not die. ನಿನ್ನ ಪ್ರಾರ್ಥನೆ ಎಂದಿಗೂ ಸಾಯುವುದಿಲ್ಲ. Every prayer that you praying in the name of Jesus will not die. ನೀನು ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಸಾಯುವುದೇ ಇಲ್ಲ. You know, the classic example is ಒಂದು ಒಳ್ಳೆಯ ಉದಾಹರಣೆ. Elisha asked Elijah, ಈ ಎಲಿಷನು ಎಲಿಯನ ಬಳಿಯಲ್ಲಿ ಕೇಳಿದನು, I want a double portion ನನಗೆ ಎರಡರಷ್ಟು of your spirit. ಎರಡರಷ್ಟು ಅಭಿಷೇಕ. What he is trying to ask him. ಅಪ್ಪ ಆತನ ಏನು ಕೇಳಲಿಕ್ಕೆ ಬಯಸುತ್ತಾ ಇದ್ದಾನೆ? Elijah did, how many miracles Elijah did? ನೋಡಿ, ಎಲಿಯನು ಎಷ್ಟು ಅದ್ಭುತಗಳನ್ನು ಮಾಡಿದನು? Is there anybody can say? ಯಾರಾದ್ರೂ ಹೇಳಲಿಕ್ಕೆ ಆಗತ್ತಾ? ಎಲಿಯನು ನಡೆಸಿದ ಅದ್ಭುತಗಳು 7. 7. And some people say, some Bible scholar says 8. ನೋಡಿ, ಆ ಒಂದು ತಜ್ಞರು ಹೇಳುವಂತದ್ದು 8. So let me take it according to the theologians. ಮತ್ತೆ ಆ ಒಂದು ಥಿಯಾಲಜಿ ಪ್ರಕಾರ ನಾವು ತೆಗೆದುಕೊಳ್ಳೋಣ. 8 miracles. 8 ಅದ್ಭುತಗಳು. So Elisha's asking double portion. ಎಲಿಷನು ಕೇಳುವುದು ಎರಡರಷ್ಟು. That's mean ಅದರ ಅರ್ಥ he's expecting 16 miracles. ಆತನು 16 ಅದ್ಭುತಗಳನ್ನು ಎದುರು ನೋಡುತ್ತಾನೆ. That's what he prayed for. ಅದಕ್ಕಾಗಿ ಆತನು ಪ್ರಾರ್ಥಿಸಿದನು. But the Bible says ಅದರ ವಾಕ್ಯ ಹೇಳುತ್ತವೆ, when 15 miracles happened, 15 ಅದ್ಭುತಗಳು ನಡೆದ ನಂತರ Elisha was dead. ಎಲಿಷನು ಸತ್ತೋದನು. He prayed for 16 miracles. ಆತನ ಪ್ರಾರ್ಥನೆ 16 ಅದ್ಭುತಗಳಿಗಾಗಿ. But 15 miracles he was died. ಆದರೆ 15ನೇ ಅದ್ಭುತದಲ್ಲಿ ಆತನು ಸತ್ತು ಹೋದನು. Is it prayer is not answered? ನೋಡಿ, ಅವನ ವಿಜ್ಞಾಪನೆಗೆ ಸದುತ್ತರ ಸಿಗಲಿಲ್ವಾ? Come on, speak to me. ಈಗ ಮಾತನಾಡಿ. Is God didn't hear his prayer? ಈಗ ಆತನ ಪ್ರಾರ್ಥನೆಗೆ ಸದುತ್ತರ ಸಿಗಲಿಲ್ವಾ? Is God didn't hear his prayer? Is God didn't listen his prayer? ದೇವರು ಆತನ ವಿಜ್ಞಾಪನೆಯನ್ನು ಕೇಳಲಿಲ್ವಾ? You know, 16th miracle happened. ನೋಡಿ, 16ನೇ ಅದ್ಭುತ ಸಹ ಜರುಗಿತು. Elisha was dead. ನೋಡಿ, ಎಲಿಷನು ಸತ್ತು ಹೋದನು. He was buried. ಆತನು ಹೂಣಲ್ಪಟ್ಟನು. But once somebody died, ಒಮ್ಮೆ ಒಬ್ಬ ಸತ್ತು ಹೋದನು. they throw the dead body on the bones of Elisha. ನೋಡಿ, ಆ ಸತ್ತೋಗಿರುವ ಶವವನ್ನ ಎಲಿಷನ್ ಇಡಲ್ಪಟ್ಟಿದ್ದ ಆ ಸಮಾಧಿ ಒಳಗೆ ಎಲಿಷನ ಎಲುಬಿನ ಮೇಲೆ ಹಾಕಿದರು. As soon the dead body touched the bones of Elisha, ನೋಡಿ, ಆ ಶವವು ಎಲಿಷನ ಎಲುಬನ್ನು ಮುಟ್ಟಿದ ಕೂಡಲೇ he came back to life. ನೋಡಿ, ಆ ಒಂದು ಮನುಷ್ಯನು ಪುನರ್ಜೀವ ಹೊಂದಿಕೊಂಡನು. 16th miracle took place. ನೋಡಿ, 16ನೇ ಅದ್ಭುತ ಅವತ್ತು ಅಲ್ಲಿ ಜರುಗಿತು. Prayer was answered. ವಿಜ್ಞಾಪನೆಗೆ ಸದುತ್ರ. Somebody say amen. ಯಾರಾದ್ರೂ ಆಮೆನ್. Hallelujah. Hallelujah. Praying people may die, ನೋಡಿ, ಪ್ರಾರ್ಥಿಸುವಂತವರು ಸಾಯಬಹುದು, but the prayers will not ಆದರೆ die. ಪ್ರಾರ್ಥನೆ ಎಂದಿಗೂ So ಸಾಯುವುದಿಲ್ಲ. this evening I want to encourage ಈ you. ಸಂಜೆ ನಾನು ನಿಮ್ಮನ್ನು Brother, ಉತ್ಸಾಹಪಡಿಸುತ್ತೇನೆ. every month after month I'm believing, I'm expecting 10 months over. I'm in the 11th month. Looks like a year is getting over without the miracles. Year is getting over without my prayer be answered. ಪ್ರತಿ ತಿಂಗಳು ನಿರೀಕ್ಷೆಯಿಂದ ವಿಶ್ವಾಸದಿಂದ ನಾನು ಬರ್ತಾನೆ ಇದ್ದೇನೆ. 10, 11, 12 ಒಂದು ವರ್ಷ ಸಹ ಕಳೆದು ಹೋಗುತ್ತಿವೆ. ನನ್ನ ಪ್ರಾರ್ಥನೆಗೆ ಇನ್ನು ಸದುತ್ತರ ಸಿಗಲಿಲ್ಲ. But I can tell you something today. ಆದ್ರೆ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, Your prayer will be answered suddenly. ನಿಮ್ಮ ಪ್ರಾರ್ಥನೆ
ಥಟ್ಟನೆ ಸದುತ್ತರ ಸಿಗುತ್ತವೆ. God of suddenly will move in your life. ಕರ್ತನು ನಿಮ್ಮ ಜೀವಿತದಲ್ಲಿ ಥಟ್ಟನೆ ಕಾರ್ಯವನ್ನು ಮಾಡುತ್ತಾನೆ. Suddenly you didn't even expect it that day. ನೀನು ಆ ದಿವಸ ಅದನ್ನು ಎದುರು ನೋಡದೆ ಇರಬಹುದು. You will receive your miracle. ಅವತ್ತು ನೀನು ಅದ್ಭುತವನ್ನು ಹೊಂದಿಕೊಳ್ಳುತ್ತಿ. You will receive answer for your prayer. ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಸಿಗುತ್ತವೆ. You will have your breakthrough in the name of Jesus. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗುತ್ತವೆ. In the month of November, ಈ ಒಂದು ನವೆಂಬರ್ ತಿಂಗಳಲ್ಲಿ let God of suddenly do things suddenly in your life. ಥಟ್ಟನೆ ಕಾರ್ಯ ಮಾಡುವಂತ ದೇವರು ನಿಮ್ಮ ಜೀವಿತದಲ್ಲಿ ಥಟ್ಟನೆ ಕಾರ್ಯಗಳನ್ನು ಮಾಡಿ ಮುಗಿಸುತ್ತಾನೆ. Somebody say amen. ಯಾರಾದ್ರೂ ಒಂದು ಆಮೆನ್. Look, somebody say don't give up, brother. ಪಕ್ಕದಲ್ಲಿ ನೋಡಿ ಬಿಟ್ಕೊಡ್ಬೇಡಿ ಅಂತ ಹೇಳಿ. Don't give up, sister. ಎಂದಿಗೂ ಬಿಟ್ಕೊಡ್ಬೇಡಿ ಅಂತ ಹೇಳಿ. Suddenly something will happen. ಥಟ್ಟನೆ ಏನೋ ಒಂದು ಜರುಗುತ್ತವೆ. Suddenly something God will do in your life. ಥಟ್ಟನೆ ಕರ್ತನು ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಮಾಡುತ್ತಾನೆ. You know, sometimes we faithfully giving offerings and tithes and seeds and everything. ನೋಡಿ, ನಾವು ಕೆಲವೊಮ್ಮೆ ವಿಶ್ವಾಸದಿಂದ ನಮ್ಮ ದಶಮಾಂಶ ನಮ್ಮ ಒಂದು ಕಾಣಿಕೆ ಬೀಜವನ್ನು ನಾವು ಬಿತ್ತುತ್ತೇವೆ. Yeah, some people are very faithful. ಕೆಲವೊಬ್ಬರು ಬಹಳ ವಿಶ್ವಾಸದಿಂದ They never wait for the call. ಅವರು ಎಂದಿಗೂ ಒಂದು ಕರೆಯುವಿಕೆಗಾಗಿ ಕಾಯುವುದಿಲ್ಲ. To remind them. ಅವ್ರನ್ನ ನೆನಪಿಸುವುದಕ್ಕಾಗಿ. They're very faithful in giving. ಅವರು ಬಹಳ ಕೊಡೋದ್ರಲ್ಲಿ ಬಹಳ ವಿಶ್ವಾಸದಿಂದ. Faithful in sowing seed. ಮತ್ತೆ ಅವರು ಆ ಒಂದು ಬಿತ್ತುವುದಲ್ಲಿ ಬಹಳ ವಿಶ್ವಾಸದಿಂದ. But sometimes they're not seeing any result. ಕೆಲವೊಮ್ಮೆ ಆ ಒಂದು ಫಲಿತಾಂಶ ನೋಡ್ಲಿಕ್ಕೆ ಆಗೋದಿಲ್ಲ. I don't know how many are going through that experience. ಎಷ್ಟು ಮಂದಿ ಆ ಒಂದು ಅನುಭವದಲ್ಲಿ ಸಾಗುತ್ತಾ ಇದ್ರು ನನಗೆ ಗೊತ್ತಿಲ್ಲ. Sowing, brother, expecting, but our financial situation not changed. ಬ್ರದರ್, ನಾನು ವಿಶ್ವಾಸದಿಂದ ನಾನು ಸತತವಾಗಿ ಬಿತ್ತನೆ ಮಾಡುತ್ತಾನೆ ಇದ್ದೇನೆ, ಆದ್ರೆ ಇನ್ನೂ ನನ್ನ ಆರ್ಥಿಕವಾದ ಸ್ಥಿತಿ ಬದಲಾಗಲಿಲ್ಲ. Sometimes situation getting worse after sowing. ನಾನು ಬಿತ್ತನೆ ಮಾಡಿದ ನಂತರ ನನ್ನ ಪರಿಸ್ಥಿತಿ ಹದಗೆಟ್ಟು ಹೋಗಿವೆ. I don't know how many gone through that. ಎಷ್ಟು ಜನ ಆ ಒಂದು ಹಾದಿ ಹೋಗಿದ್ದೀರಾ ನನಗೆ ಗೊತ್ತಿಲ್ಲ. Brother, I sowed faithfully, suddenly I lost my job. ಬ್ರದರ್, ನಾನು ವಿಶ್ವಾಸದಿಂದ ಬೀಜವನ್ನು ಬಿತ್ತಿದೆ, ಆದ್ರೆ ನನ್ನ ಕೆಲಸವನ್ನು ಸಹ ನಾನು ಕಳೆದುಕೊಂಡೆ. Financial situation is not changing. ನನ್ನ ಆರ್ಥಿಕವಾದ ಸ್ಥಿತಿ ಬದಲಾಗಲಿಲ್ಲ. I want to tell you, ನಾನು ನಿಮಗೆ ಒಂದು ಹೇಳುತ್ತೇನೆ, suddenly ಥಟ್ಟನೆ God will do something. ದೇವರು ಏನೋ ಒಂದು ಮಾಡುತ್ತಾನೆ. Do you think God is blind? ನೀವು ನೆನೆಸ್ತೀರಾ ದೇವರು ಕುರುಡನಾಗಿದ್ದಾನ? That he is not seeing your seed. ಆತ ನಿಮ್ಮ ಬಿತ್ತನವನ್ನು ಬೀಜವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ವಾ? He is faithful God. ಆತನು ನಂಬಿಕಸ್ತನು. He sees all your seeds. ಆತನು ಎಲ್ಲ ನಿಮ್ಮ ಬೀಜವನ್ನು ಗಮನಿಸುತ್ತಾನೆ. But ಆದರೆ he has kept for a time. ಆತನು ಒಂದು ಸಮಯವನ್ನು ನಿಗದಿಪಡಿಸಿದ್ದಾನೆ. When that season comes, ಆ ಒಂದು ಕಾಲ ಬಂದಾಗ he will make you reap. ಅದನ್ನ He will make you reap. ನಿನ್ನ ಸುಗ್ಗಿಯನ್ನು ನೀನು ತೆಗೆದುಕೊಳ್ಳುತ್ತಿ. In the name of Jesus, lift your hands. ಯೇಸುವಿನ ನಾಮದಲ್ಲಿ ಕೈಗಳ ಮೇಲೆ ಕೆಚ್ಚೋಣ. With a burden I'm saying to you. ನಾನು ಭಾರದಿಂದ ನಿಮ್ಮಂತೆ ಮಾತನಾಡುತ್ತಾ ಇದ್ದೇನೆ. Anyone connected to me, ಇವತ್ತು ಯಾರೆಲ್ಲ ಇದಕ್ಕೆ ಸಮರ್ಪಿಸುತ್ತೀರೋ, anyone who connected to me, ನನ್ನೊಟ್ಟಿಗೆ ಯಾರೆಲ್ಲ ನೀವು ಹೊಂದಿಕೊಳ್ಳುತ್ತೀರೋ, I don't want them to leave. I don't want them to go through financial crisis. ಮತ್ತೆ ಯಾರು ಒಬ್ಬರು ನನ್ನೊಟ್ಟಿಗೆ ಸಂಬಂಧಿಸಿದಾರೋ ಅವರು ಆರ್ಥಿಕವಾದ ಬಿಕ್ಕಟ್ಟಲ್ಲಿ ಇರಬಾರದು. That's my heart cry this evening. ಅದೇ ನನ್ನ ಈ ಸಂಜೆಯ ಹೃದಯದ ಒಂದು ಅಳುವಾಗಿದೆ. Anybody who is supporting this ministry, ಯಾರಾದ್ರೂ ಈ ಸೇವೆಗೆ ಸಹಾಯ ಮಾಡುತ್ತಾ ಇದ್ದಾರೆ, anybody who stands with me, ಯಾರೆಲ್ಲ ನನ್ನೊಟ್ಟಿಗೆ ನಿಲ್ಲುತ್ತಾ ಇದ್ದೀರೋ, never go through crisis. ಅವರು ಎಂದಿಗೂ ಕಷ್ಟದ ಹಾದಿ ಹೋಗೋದಿಲ್ಲ. Today I want to pray in the name of Jesus. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Everyone who lifted your hands, ಯಾರೆಲ್ಲ ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿದ್ದೀರೋ, everyone who's watching online, ಯಾರೆಲ್ಲ ಆನ್ಲೈನ್ ಮುಖಾಂತರವಾಗಿ ನೋಡುತ್ತಾ ಇದ್ದಾರೆ, let God of suddenly bring a mighty harvest to you in Jesus name. ಥಟ್ಟನೆ ಕಾರ್ಯ ಮಾಡುವಂತ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಸುಗ್ಗಿಯನ್ನು ಕೊಡಲಿ. Let the harvest come to you in Jesus name. ಯೇಸುವಿನ ನಾಮದಲ್ಲಿ ಆ ಸುಗ್ಗಿ ನಿಮಗೆ ಬರಲಿ. Come on, somebody clap your hand. Thank ಯಾರಾದ್ರೂ you, Lord. ಕೈಗಳನ್ನು ತಟ್ಟಿ ಚಪ್ಪಾಳೆ ತಟ್ಟಿ. Just believe God is going to do suddenly. Financial breakthrough is going to come suddenly. Debts is going to be clear suddenly. Overflow is coming suddenly. Come on, somebody believe it and clap and praise Him. ನಾವು ಹಾಗೆ ನಂಬೋಣ ವಿಶ್ವಾಸದಿಂದ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಥಟ್ಟನೆ ಅದ್ಭುತವನ್ನು ಮಾಡಿ ನಿಮ್ಮ ಎಲ್ಲ ಆರ್ಥಿಕವಾದ ಬಿಕ್ಕಟ್ಟನ್ನು ಬದಲಾಯಿಸಿ ನಿಮ್ಮನ್ನ ಅಭಿವೃದ್ಧಿಯಾಗಿ ನಡೆಸುತ್ತಾನೆ. How many believe that? ಎಷ್ಟು ಜನ ಅದನ್ನು ನಂಬುತ್ತೀರಾ? So my prayer before end of this year, at least you should have minimum one testimony. ಆದ್ರೆ ನನ್ನ ಒಂದು ಪ್ರಾರ್ಥನೆ ಈ ವರ್ಷ ಮುಗಿಯೋದಕ್ಕೆ ಮುಂಚಿತವಾಗಿ ಒಂದು ಅದ್ಭುತದ ಸಾಕ್ಷಿ ನಿಮ್ಮಲ್ಲಿ ಇರಬೇಕು. Minimum one testimony. ಒಂದು ಕನಿಷ್ಠ ಒಂದು ಸಾಕ್ಷಿ ನಿಮ್ಮ ಜೀವಿತದಲ್ಲಿ ಇರಬೇಕು. Especially in your finance. ವಿಶೇಷವಾಗಿ ನಿಮ್ಮ ಆರ್ಥಿಕವಾದ ಪರಿಸ್ಥಿತಿಯಲ್ಲಿ. In Jesus name. ಯೇಸುವಿನ ನಾಮದಲ್ಲಿ. In Jesus name. ಯೇಸುವಿನ ನಾಮದಲ್ಲಿ. You know, remember this. ಇದನ್ನ ನೆನಪು ಮಾಡಿಕೊಳ್ಳಿ. God always show you your destiny.
ದೇವರು ಯಾವಾಗಲೂ ನೀನು ತಲುಪುವ ಸ್ಥಳವನ್ನು ತೋರಿಸುತ್ತಾನೆ. But he will never tell you when you will reach your destiny. ಆದ್ರೆ ಎಂದಿಗೂ ನೀನು ತಲುಪುವಂತ ಆ ಸ್ಥಳವನ್ನ ಯಾವಾಗ ಸೇರುತ್ತೆ ಅಂತ ಹೇಳೋದಿಲ್ಲ. He will never tell you how you will reach your destiny. ನಿನ್ನ ಆ ಒಂದು ನಿಗದಿಯ ಸ್ಥಳವನ್ನ ಯಾವ ರೀತಿಯಾಗಿ ತಲುಪುತ್ತೀಯ ಅಂತ ದೇವರು ಹೇಳೋದಿಲ್ಲ. God kept it surprise. ದೇವರು ಎಲ್ಲವನ್ನು ಆಶ್ಚರ್ಯಕರವಾಗಿಟ್ಟಿದ್ದಾನೆ. That will happen suddenly. ಆ ಕಾರ್ಯವೂ ಸಹ ತಟ್ಟನೆ ನಡೆಯುತ್ತವೆ. Are you following me? ಅದನ್ನ ನನ್ನ ಮಾತಿಗೆ ನಂಬುತ್ತಾ How ಇದ್ದೀರಾ? many you received a prophetic word for about your life? ಎಷ್ಟು ಜನ ನಿಮ್ಮ ಜೀವಿತದ ಮೇಲೆ ಪ್ರವಾದನೆಯ All ಮಾತನ್ನು of you, right? All of you, right? Every one of you. ಎಲ್ಲರೂ So you have a prophecy over your life. ನಿಮ್ಮ ಜೀವಿತದ ಮೇಲೆ ಒಂದು ಪ್ರವಾದನೆಯ ಮಾತು ನಿಮಗೆ ಉಂಟು. You know where you are going, right? ಆದ್ರೆ ನಿಮಗೆ ಗೊತ್ತು ನೀವು ಎಲ್ಲಿಗೆ ಹೋಗುತ್ತೀರಾ. Yes or no? ಹೌದಲ್ವಾ? You know for what God called you. ನೀ ಯಾತಕ್ಕಾಗಿ ದೇವರು ಕರೆದಿದ್ದಾನೆ. But did God tell you how you are going to reach there? ಅರೆ ದೇವರು ಎಂದೇ ಆದ್ರೂ ಯಾವ ರೀತಿಯಾಗಿ ಅಲ್ಲಿ ಹೋಗಿ ತಲುಪುತ್ತೀಯ ಅಂತ ದೇವರು ಹೇಳಿದ್ದಾನ. See, one day when Joseph was sleeping as a small boy. ನೋಡಿ, ಯೋಸೇಫನು ಒಂದು ದಿವಸ ಆತನು ಚಿಕ್ಕವನಾಗಿರುವಾಗ, when he was sleeping, ಆತನು ಮಲಗಿರುವಾಗ he saw a dream. ಆತನು ಕನಸು ನೋಡುತ್ತಾನೆ. That sun and moon and the stars, that means his father, mother, brothers, all are bowing him. ನೋಡಿ, ಸೂರ್ಯನು ಚಂದ್ರನು ನಕ್ಷತ್ರ, ಅದರ ಅರ್ಥ ಏನಂದ್ರೆ ಅವನ ಒಂದು ತಂದೆ ತಾಯಿ ಸಹೋದರರು ಅವನಿಗೆ ಅಡ್ಡ ಬೀಳುವಂತೆ. That he became a prime minister, he became a king. ಅವನು ಒಂದು ರಾಜನಾಗಿ, ಒಂದು ಮುಖ್ಯಮಂತ್ರಿ ಆಗಿ. God showed him destiny. ದೇವರು ಆತನ ಒಂದು ಗುರಿಯನ್ನು ತೋರಿಸಿದನು. He was sure about his dream. ನೋಡಿ, ಆತನ ಕನಸನ್ನು ದೇವರು ತೋರಿಸಿದನು. But he never told him how he will become that. ಅರೆ ದೇವರು ಆ ಒಂದು ಗುರಿಯನ್ನು ಯಾವ ರೀತಿಯಾಗಿ ತಲುಪುತ್ತಾನೆಂದು ಹೇಳಲಿಲ್ಲ. He had no idea. ಅದರ ಬಗ್ಗೆ ಅವನಿಗೆ ಯಾವ ಸುಳಿವು ಇಲ್ಲ. Maybe if God would have told him. ದೇವರು ಒಂದು ವೇಳೆ ಹೇಳಿರಬಹುದು. If God would have told him. ದೇವರು ಒಂದು ವೇಳೆ ಹೇಳಿದ್ದರೆ he would have said, no, I am happy in this position. I don't want to become prime minister. ನನಗೆ ಆ ಕಠಿಣವಾದ ಹಾದಿ ಬೇಡ, ಇಲ್ಲ ಚೆನ್ನಾಗಿದ್ದೇನೆ, ಆರಾಮಾಗಿದ್ದೇನೆ, ಆ ಪ್ರಧಾನ ಮಂತ್ರಿಯ ಹುದ್ದೆ ನನಗೆ ಬೇಡ. Yes or no? ಹೌದಲ್ವಾ? Just imagine the God who showed him his destiny. ನೋಡಿ, ದೇವರು ಆತನ ಗುರಿಯನ್ನು ತೋರಿಸಿದನು. If he would have showed him that his brother is going to hate him. ಆದರೆ ದೇವರು ತನ್ನ ಸಹೋದರ ಅವನನ್ನು ನಿರಾಕರಿಸುವುದನ್ನು ತೋರಿಸಿದ್ದರೆ, if God would have showed him that he will be sold to Egyptians. ಆತನು ಐಗುಪ್ತದವರಿಗೆ ಮಾರಲ್ಪಡುತ್ತಾನೆ ಎಂದು ತೋರಿಸಿದ್ದರೆ, God would have showed him that he will be thrown into prison. ದೇವರು ಆತನು ಸೆರೆಮನೆಗೆ ಹಾಕಲ್ಪಡುವುದನ್ನು ತೋರಿಸಿದ್ದರೆ, he would have definitely said, Lord, I'm happy to be small. I don't want to trouble. ಅವನು ತಕ್ಷಣನೇ ದೇವರು ನೋಡಿ ಹೇಳ್ತಾ ಇದ್ದನು, ದೇವರೇ ನಾನು ಚಿಕ್ಕವನಾಗಿ ಈ ಮನೆಯಲ್ಲಿ ಚೆನ್ನಾಗಿದ್ದೇನೆ, ಆ ಕಷ್ಟ ನನಗೆ ಬೇಡ. So God don't tell you the process. ಅದೇ ದೇವರು ಆದು ಹೋಗುವ ಕಾರ್ಯವನ್ನ ಎಂದಿಗೂ ಹೇಳುವುದಿಲ್ಲ. God will keep it surprise. ದೇವರು ಎಲ್ಲವನ್ನು ಆಶ್ಚರ್ಯಕರವಾಗಿ ಇಟ್ಟುಕೊಳ್ಳುತ್ತಾನೆ. He will only tell your destiny. ಆತನು ಬೇರೆ ನೀನು ತಲುಪುವಂತ ಸ್ಥಳವನ್ನು ಮಾತ್ರ He told Abraham, I will give you son. ಅಬ್ರಹಾಮನಿಗೆ ದೇವರು ಹೇಳಿದ್ರು, ನಾನು ನಿನಗೆ ಮಗು ಕೊಡುತ್ತೇನೆ. But he didn't tell it will take 25 years. ಆದ್ರೆ ಎಂದಿಗೂ ಅದು 25 ವರ್ಷ ಆಗುತ್ತೆ ಅಂತ ಹೇಳಲಿಲ್ಲ. Hello, are you with me? ನನ್ನೊಟ್ಟಿಗಿದ್ದೀರಾ? Your promise over your life is true. ನೋಡಿ, ನಿಮ್ಮ ಜೀವಿತದ ಮೇಲೆ ದೇವರು ಕೊಟ್ಟ ವಾಗ್ದಾನಗಳು ಅದು ಸತ್ಯವಾದದ್ದು. But how you'll reach, God didn't tell you. ಅದು ತಲುಪುವಂತ ಕಾರ್ಯ ದೇವರು ಇನ್ನು ಪ್ರಕಟಿಸಲಿಲ್ಲ. How this will happen, God didn't tell you. ಅದು ಯಾವ ರೀತಿಯಾಗಿ ನಡೆಯುತ್ತೆ ದೇವರು ಅದು ಪ್ರಕಟಿಸಲಿಲ್ಲ. God kept it for himself. ದೇವರು ಅದು ತನಗಾಗೆ ಇಟ್ಟುಕೊಂಡನು. Because it's a surprise for you. ಯಾಕಂದ್ರೆ ಅದು ನಿಮಗೆ ಒಂದು ಆಶ್ಚರ್ಯವಾದ ಸಂಗತಿ. He wants to do suddenly in your life. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ಆತನು ತಟ್ಟನೆ ಮಾಡಬೇಕು. He want to do suddenly. You want to fulfill the promises suddenly in your life. ಆತನು ಕೊಟ್ಟ ವಾಗ್ದಾನಗಳನ್ನು ತಟ್ಟನೆ ನಿಮ್ಮ ಜೀವಿತದಲ್ಲಿ ನೆರವೇರಿಸಬೇಕು. Say amen. ಆಮೆನ್ ಅಂತ ಹೇಳಿ. Tonight I just want to one thing I want to make sure. ಈ ರಾತ್ರಿ ಒಂದನ್ನು ಮಾತ್ರ ನಾನು ಖಚಿತಪಡಿಸುತ್ತೇನೆ. The God who give you promise. ವಾಗ್ದಾನ ಕೊಟ್ಟ ದೇವರು is a faithful God. ಆತ ನಂಬಿಕಸ್ಥನು. Come on, somebody say amen. ಆಮೆನ್ ಅಂತ ಹೇಳಿ. The God who give you promise. ನೋಡಿ, ವಾಗ್ದಾನ ಕೊಟ್ಟ ದೇವರು is a faithful God. ಆತನು ನಂಬಿಕಸ್ಥನು. He will fulfill it. ಆತ ನೆರವೇರಿಸುತ್ತಾನೆ. He will surely fulfill it. ಆತ ನಿಶ್ಚಯವಾಗಲೂ ನೆರವೇರಿಸುತ್ತಾನೆ. He will surely fulfill it. ಆತ ನಿಶ್ಚಯವಾಗಲೂ ನೆರವೇರಿಸುತ್ತಾನೆ. When? ಯಾವಾಗ? Nobody knows. ಯಾರಿಗೂ ಗೊತ್ತಿಲ್ಲ. How? ಹೇಗೆ? Nobody knows. ಯಾರಿಗೂ ಗೊತ್ತಿಲ್ಲ. But suddenly, ಆದರೆ ತಟ್ಟನೆ he will fulfill it. ನೆರವೇರಿಸುತ್ತಾನೆ. Suddenly, ತಟ್ಟನೆ he will fulfill it. ನೆರವೇರಿಸುತ್ತಾನೆ. Come on, somebody clap for Jesus. ಕೈಗಳನ್ನು ತಟ್ಟಿ ಚಪ್ಪಾಳದಿಂದ ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸೋಣ. Jesus. Hallelujah. Say thank you, Jesus. ವಂದನೆ ಯೇಸು ಸ್ವಾಮಿ. Thank you, Jesus. ಹೇಳೋಣ, ವಂದನೆ ಯೇಸು ಸ್ವಾಮಿ. You are faithful to keep your promise in my life. ನನ್ನ ಜೀವಿತದಲ್ಲಿ ನೀನು ಕೊಟ್ಟ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ನೀನು ನಂಬಿಕಸ್ಥನು. I don't know how it's going to happen. ಅದು ಯಾವ ರೀತಿಯಾಗಿ ನೆರವೇರುತ್ತೆ ನನಗೆ ಗೊತ್ತಿಲ್ಲ. I don't know when.
ಅದು ಯಾವಾಗಂತನೂ ಗೊತ್ತಿಲ್ಲ. But I know one thing. ಆದ್ರೆ ಒಂದು ಗೊತ್ತು, One day, ಒಂದ್ ದಿವಸ suddenly, ತಟ್ಟನೆ you will fulfill it. ನೀನ್ ಅದು ನೆರವೇರಿಸುತ್ತಿ. One day, ಆದ್ರೆ ಒಂದ್ ದಿವಸ suddenly, ತಟ್ಟನೆ it will happen in my life. ಅದು ಹಾಗೆ ನನ್ನ ಜೀವಿತದಲ್ಲಿ ನಡೆಯುತ್ತವೆ. Oh, hallelujah. ಹಲ್ಲೆಲೂಯಾ. That should be our faith. ಅದೇ ನಮ್ಮ ವಿಶ್ವಾಸವಾಗಿರಬೇಕು. Joseph got up in the morning as usual. Every day he gets up in the prison. That day morning he got up. ಯಥಾ ಪ್ರಕಾರವಾಗಿ ಆತನು ಎದೋಳುವ ರೀತಿಯಾಗಿ ಆ ಒಂದು ಸೆರೆಮನೆಯಲ್ಲಿ ಎದ್ದೋಳಿದನು. He had no idea that day is the day. ಆ ದಿವಸ ಅವನಿಗೆ ಆತನ ಗೊತ್ತಿಲ್ಲದ ಒಂದು ದಿವಸ. As usual, every day as he gets up and he stands in the queue for the breakfast in the prison, everything was routine. ನೋಡಿ, ಯಥಾ ಪ್ರಕಾರವಾಗಿ ಅವನು ಪ್ರತಿ ದಿವಸ ಆ ಒಂದು ಸೆರೆಮನೆಯಿಂದ ಎದ್ದು ಆ ಒಂದು ಬೆಳಗಿನ ನಾಷ್ಟಕ್ಕಾಗಿ ಅದನ್ನು ಕಾಯುತ್ತಾ ಇರುವಂತ ಪ್ರಕಾರವಾಗಿ ಕಾಯುತ್ತಾ ಇದ್ದನು. He didn't know that day is the day God is going to fulfill the promise. ಆದ್ರೆ ಅವನಿಗೆ ಅದು ಗೊತ್ತೇ ಇರಲಿಲ್ಲ ಆತನ ಜೀವಿತದಲ್ಲಿ ದೇವರು ಕೊಟ್ಟ ವಾಗ್ದಾನವನ್ನ ನೆರವೇರಿಸುವ ದಿವಸ ಆ ದಿವಸ ಎಂದು. That day will come suddenly. ಆ ದಿವಸ ತಟ್ಟನೆ ಬರುತ್ತವೆ. Hallelujah. That day will come suddenly. ಆ ದಿವಸ ತಟ್ಟನೆ ಬರುತ್ತವೆ. I don't know if you're getting what I'm saying to you. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. Look, somebody said that day will come suddenly. ನೋಡಿ, ಆ ದಿವಸ ತಟ್ಟನೆ ಬರುತ್ತವೆ. The fulfillment of God's promise, that day will come suddenly. ನೋಡಿ, ದೇವರು ಕೊಟ್ಟ ವಾಗ್ದಾನವನ್ನು ನೆರವೇರಿಸುವ ದಿವಸ ತಟ್ಟನೆ ಬರುತ್ತವೆ. Amen. ಆಮೆನ್ ಅಂತ ಹೇಳೋಣ. That day will come to you. ಆ ದಿವಸ ನಿಮಗೂ ಸಹ ಬರುತ್ತವೆ. Do you believe that? ನೀವು ನಂಬುತ್ತೀರಾ? That day will come to you. ಆ ದಿವಸ ನಿಮಗೂ ಸಹ ಬರುತ್ತವೆ. That day will come to you. ಆ ದಿವಸ ನಿಮಗೂ ಸಹ ಬರುತ್ತವೆ. It may look like same like other days. ಆದ್ರೆ ಒಂದೊಂದು ದಿವಸವು ಯಥಾ ಪ್ರಕಾರವಾಗಿ ಇರುತ್ತವೆ. But that day you don't know. ಆ ದಿವಸದ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ. You will be released from that prison. ನೋಡಿ, ಆ ದಿವಸ ಸೆರೆಮನೆಯಿಂದ ಬಿಡುಗಡೆ ಆಗುತ್ತಿ. You will be take it to the palace that day. ಮತ್ತೆ ಆ ದಿವಸ ನೀನು ಅರಮನೆ ಒಳಗೆ ಪ್ರವೇಶವನ್ನು ಮಾಡುತ್ತಿ. And that day you will sit in the palace and you will have a dinner. ಆ ದಿವಸ ನೀನು ಆ ಒಂದು ಅರಮನೆ ಒಳಗೆ ಕುಳಿತುಕೊಂಡು ಆ ಒಂದು ರಾತ್ರಿ ಭೋಜನವನ್ನು ತಿನ್ನುತ್ತಿ. Suddenly God will promote you. ತಟ್ಟನೆ ದೇವರು ನಿನಗೆ ಮುಂಬಡ್ತಿಯನ್ನು ಕೊಡುತ್ತಾನೆ. Suddenly God will bring your partner in your life. ತಟ್ಟನೆ ದೇವರು ನಿನ್ನ ಜೀವನದ ಸಂಗಾತಿಯನ್ನು ಕೊಡುತ್ತಾನೆ. Suddenly your name will be famous. ತಟ್ಟನೆ ನಿನ್ನ ಒಂದು ಹೆಸರನ್ನು ದೇವರು ಪ್ರಕೃತಿಗೆ ತರುತ್ತಾನೆ. I don't know, you're quiet. ಯಾಕೆ ನೀವು ಸುಮ್ಮನೆ ಇದ್ದೀರಾ ನನಗೆ ಗೊತ್ತಿಲ್ಲ. I'm excited. ನಾನು ಬಹಳ ಉತ್ಸುಕನಾಗಿದ್ದೇನೆ. Let that day come to Daniel David. ನೋಡಿ, ಆ ಒಂದು ದಿನ ದಾನಿಯೇಲನ ಹೆಸರಿನಲ್ಲಿ ಉಂಟಾಗಲಿ. ನಿಮ್ಮ ಹೆಸರು ಹೇಳಿ. ಸ್ಯಾಮಿನ ಹೆಸರಿನಲ್ಲಿ ಉಂಟಾಗಲಿ. ಬ್ರದರ್ಗೆ ಒಂದೆಲ್ಲ ಕೈ ತಟ್ಟುಕೊಳ್ಳಿ. Thank you Jesus. Let that day be in your life. ಆ ದಿವಸ ನಿಮ್ಮ ಜೀವನದ ದಿವಸವಾಗಿರಲಿ. Expect that day. ಆ ದಿವಸಕ್ಕಾಗಿ ನಿರೀಕ್ಷೆಯಿಂದ ಇರೋಣ. That day is there for you, sure. ಆ ದಿನ ನಿಮಗಾಗಿ ಖಚಿತವಾಗಿದೆ ಪ್ರಿಯರೇ. It may look like a same day like every day. ನೋಡಿ, ಪ್ರತಿ ದಿವಸ ಯಥಾ ಪ್ರಕಾರವಾಗಿ ಇರುವಂತವಾಗಿ ಇರುತ್ತವೆ. But that day marked in heaven. ಆದ್ರೆ ಒಂದು ದಿವಸ ಗುರುತು ಮಾಡಿಕೊಳ್ಳಿ. That day marked in heaven for you. ನೋಡಿ, that day is marked in heaven for you. ನೋಡಿ, ಆ ದಿವಸ ಪರಲೋಕದಲ್ಲಿ ನಿಮಗಾಗಿಯೇ ಗುರುತಿಸಲ್ಪಟ್ಟಿವೆ. When that day comes, ಆ ದಿವಸ ಬಂದಾಗ nobody can stop your blessing. ನಿಮ್ಮ ಆಶೀರ್ವಾದವನ್ನು ಯಾರಿಂದಲೂ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. When that day comes, ಆ ದಿವಸ ಬಂದಾಗ no demon can stop your blessing. ಯಾವ ಸೈತಾನ ನಿಮ್ಮ ಆಶೀರ್ವಾದ ನಿಲ್ಲಿಸುವುದಕ್ಕೆ ಆಗೋದಿಲ್ಲ. When that day comes, ಆ ದಿವಸ ಬರುವಾಗ no man can stop your promotion. ಯಾವ ಮನುಷ್ಯನಿನ ಮುಂಬಡ್ತಿಯನ್ನು ನಿಲ್ಲಿಸುವುದಕ್ಕೆ ಆಗೋದಿಲ್ಲ. When that day comes, ಆ ದಿವಸ ಬರುವಾಗ, when the day of fulfillment comes, ಆ ನೆರವೇರುವ ದಿನ ಬಂದಾಗ, you will never remain same. ನೀನು ಇರುವ ಹಾಗೆ ಇರುವುದಿಲ್ಲ. Hallelujah. But the day will come suddenly. ಆ ದಿನ ತಟ್ಟನೆ ಬರುತ್ತವೆ. Unexpected day it will come. ನೋಡಿ, ಎದುರು ನೋಡದೆ ಬರುತ್ತವೆ. I want to quickly show 3 suddenly from the Bible. ನೋಡಿ, ಸತ್ಯವೇದದಿಂದ ತಟ್ಟನೆ ನಡೆದ 3 ಘಟನೆಗಳನ್ನು ಹೇಳುತ್ತೇನೆ. Are you with me? ನನ್ನೊಟ್ಟಿಗಿದ್ದೀರಾ? Let's sing. God is good all the time. Let's sing that chorus. Let's sing joyfully, okay? Because the day is coming in our life. God is good all the time. Put a song of praise in this heart of mine. God is good all the time. Through the darkest, His light will shine. God is good. God is good
is good all the time. In this heart of mine, God is good all the time. Through the darkest night, His light will shine. God is good. God is good all the time. Though I may not understand all the plans He has for me, into the eyes of faith I can clearly see God is good all the time. Put a song of praise in this heart of mine. God is good all the time. Through the darkest night, His light will shine. God is good. God is good all the time. God is good. God is good all the time. Keep singing, God is good all the time. ಯಾವಾಗಲೂ ಒಂದನ್ನು ಮಾತ್ರ ಹಾಡಿಕೊಳ್ಳಿ, Because God ದೇವರು is faithful ಒಳ್ಳೆಯವನು. to keep His promises. ನಮ್ಮ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಆತ That day ನಂಬಿಕಸ್ಥನಾಗಿದ್ದಾನೆ. will come suddenly. ಆ ದಿವಸ ತಟ್ಟನೆ ಬರುತ್ತವೆ. All the promise that He promised you will be fulfilled. ಆತ ನಿಮಗಾಗಿ ಕೊಟ್ಟ ಎಲ್ಲ ವಾಗ್ದಾನಗಳು All that ನೆರವೇರುತ್ತವೆ. you thought it's not going to happen will happen. ನೀನು ಇದು ಆಗುವುದೇ ಇಲ್ಲ ಅಂತ ನೆನೆಸುವಾಗ ಅದು ಆಗುತ್ತವೆ. All that you got discouraged will come true in your ನೀನು life. ಎಲ್ಲ ಯಾವ್ಯಾವ ಕಾರ್ಯಗಳಲ್ಲಿ ನಿರುತ್ಸಾಹ ಆದೆಯೋ ಅದೆಲ್ಲವೂ ನಿನ್ನ ಜೀವಿತದಲ್ಲಿ ಸಫಲವಾಗುತ್ತವೆ. God will uplift you. ದೇವರು ನಿನ್ನನ್ನು ಉನ್ನತಕ್ಕೆ ತರುತ್ತಾನೆ. That day is coming. That day is coming. ಆ Come on, ದಿವಸ somebody ಬರುತ್ತಿವೆ, say- ಆ ದಿವಸ somebody say to ಬರುತ್ತಿವೆ. yourself, that day is coming. ನೀನೇ ಮಾತನಾಡಿಕೋ, ಆ ದಿವಸ That day is ಬರುತ್ತಿವೆ. coming. Suddenly that day will come ಆ in my life. ತಟ್ಟನೆ ನನ್ನ ಜೀವಿತದಲ್ಲಿ ದಿವಸ ಬಂದೇ Suddenly ಬರುತ್ತವೆ. that day will appear to me. ತಟ್ಟನೆ ಆ ದಿವಸ ಬಂದೇ ಬರುತ್ತವೆ. Where all the promises God has given to me fulfilled in my life. ದೇವರು ನನ್ನ ಜೀವಿತದಲ್ಲಿ ಕೊಟ್ಟ ಎಲ್ಲ ವಾಗ್ದಾನಗಳು ನೆರವೇರುವ ದಿನ. Say amen. ಆಮೇನ್ ಅಂತ ಹೇಳೋಣ So quickly, ಬೇಗನೆ. 3 suddenly I want to show, then we are going to pray. ನಾವು 3 ತಟ್ಟನೆ ನಡೆದ ಕಾರ್ಯಗಳನ್ನು ಹೇಳಿ ನಂತರ ಪ್ರಾರ್ಥಿಸುತ್ತೇನೆ. And I believe you are already blessed. ನಾನು ನಂಬುತ್ತೇನೆ ಈಗಾಗಲೇ ನೀವು ಆಶೀರ್ವಾದ ಹೊಂದಿದ್ದೀರಾ. Already you received the message. ಈಗ ಆಗ್ಲೇ ನೀವು ಸಂದೇಶವನ್ನು ಹೊಂದಿದ್ದೀರಾ. Yes or no? ಹೌದಾ ಇಲ್ವಾ? 3 suddenly. 3 ತಟ್ಟನೆ ನಡೆದ ಕಾರ್ಯ. My first sudden is Acts chapter 2 verse 2. ನೋಡಿ, ಮೊದಲನೇ ತಟ್ಟನೆ ನಡೆದ ಒಂದು ಕಾರ್ಯ ಅಪೊಸ್ತಲರ ಕೃತ್ಯಗಳು 2:2. Acts 2:2. ಅಪೊಸ್ತಲರ ಕೃತ್ಯಗಳು 2:2. And the Bible says, and suddenly there come a sound from heaven ನೋಡಿ, as of a rushing mighty wind, and it filled the whole house where they were sitting. ಇಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಗ ಬಿರುಗಾಳಿಯು ಬೀಸುತ್ತಾ ಎಂಬುದ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರ And suddenly, ತಟ್ಟನೆ. that's my first suddenly. ಇದೇ ಮೊದಲನೇದಾಗಿ ನಡೆದ ತಟ್ಟನೆ ನಡೆದ ಘಟನೆ. You know, when Jesus was going to heaven, ನೋಡಿ, ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಡುವಾಗ He told His disciples, ಆತನು ತನ್ನ ಶಿಷ್ಯರ ಬಳಿಯಲ್ಲಿ ಹೇಳಿದನು, wait in Jerusalem ಯೆರೂಸಲೇಮಲ್ಲಿ ಕಾಯಿರಿ, that the promise of God may be fulfilled. ದೇವರ ವಾಗ್ದಾನ ನೆರವೇರುವುದಕ್ಕಾಗಿ. So people were waiting ಆಗ ಜನರು ಅದಕ್ಕಾಗಿ ಕಾಯುತ್ತಾ for ಇದ್ದರು. God to fulfill the promise. ದೇವರು ಆ ವಾಗ್ದಾನವನ್ನು That God ನೆರವೇರಿಸಬೇಕು. will pour out His Spirit. ದೇವರು ತನ್ನ ಅಭಿಷೇಕವನ್ನು ಸುರಿಯ ಮಾಡುವುದಕ್ಕಾಗಿ And when they were waiting, ಅವರು ಅಲ್ಲಿ ಕಾಯುತ್ತಾ ಇರುವಾಗ the Bible says, ವಾಕ್ಯ ಹೇಳುತ್ತವೆ, suddenly ಪಕ್ಕನೆ the Holy Spirit was poured. ವರ್ಷದ ಆತ್ಮನು ಸುರಿಯಲ್ಪಟ್ಟನು. My first thing I want to highlight for you is, ನಾನು ಒಂದು ಕಾರ್ಯ ನಿಮ್ಮೊಟ್ಟಿಗೆ ಹೇಳುವುದಕ್ಕೆ ಬಯಸುವುದು, spiritual thing will happen suddenly. ಆತ್ಮಿಕವಾದ ಕಾರ್ಯಗಳು ತಟ್ಟನೆ ಜರುಗುತ್ತವೆ. Can I hear amen? ಒಂದು ಆಮೆನ್. Suddenly. ಪಕ್ಕನೆ. If you're praying for something to happen spiritual in your life, ಆತ್ಮಿಕವಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ಜರುಗಬೇಕೆಂದು ನೀವು ಪ್ರಾರ್ಥಿಸುತ್ತಾ ಇದ್ದರೆ that will happen suddenly. ಆ ಕಾರ್ಯ ಪಕ್ಕನೆ ನಡೆಯುತ್ತವೆ. And only for the people who are waiting for that, ಆದ್ರೆ ಯಾರೆಲ್ಲ ಅದಕ್ಕಾಗಿ ಕಾಯುತ್ತಾ ಇದ್ದಾರೋ ಅವರಿಗೆ ಮಾತ್ರ spiritual thing happens suddenly. ಆತ್ಮಿಕವಾದ ಕಾರ್ಯ ಪಕ್ಕನೆ Your ನೆರವೇರುತ್ತದೆ. eyes will open suddenly. ನಿನ್ನ ಕಣ್ಣುಗಳು ಪಕ್ಕನೆ ತೆರೆಯಲ್ಪಡುತ್ತವೆ. Jesus will appear in your room suddenly. ಯೇಸು ಸ್ವಾಮಿ ನಿನ್ನ ಒಂದು ಕೋಣೆಯ ಒಳಗೆ ಪಕ್ಕನೆ A ಪ್ರದರ್ಶನ fire will ಮಾಡುತ್ತಾನೆ. fill you suddenly. ಆ ಬೆಂಕಿ ಪಕ್ಕನೆ ನಿನ್ನನ್ನು ಆವರಿಸಿಕೊಳ್ಳುತ್ತವೆ. How many long for the spiritual blessings? ಎಷ್ಟು ಜನ ಈ ಒಂದು ಆತ್ಮಿಕಕ್ಕಾಗಿ ಕಾಯುತ್ತಾ Any ಇದ್ದೀರಾ? spiritual experience that will happen to man suddenly. ನೋಡಿ, ಯಾವುದೇ ಆತ್ಮಿಕವಾದ ಅನುಭವ ಒಂದು ವಿಶ್ವಾಸಿಗೆ ಪಕ್ಕ
ಪಕ್ಕನೆ ಜರುಗುತ್ತವೆ. Let that suddenly be tonight in Jesus' ಆ name. ಒಂದು ಪಕ್ಕನೆಯ ಸಂದರ್ಭ ಈ ರಾತ್ರಿಯಾಗಿಯೇ The ಇರಲಿ. Bible says they were like the Bible says as of a rushing mighty wind and filled the whole house where they were sitting. ನೋಡಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆಗ ಬಿರುಗಾಳಿ ಬೀಸುತ್ತಾ ಅವರಿದ್ದ ಕೋಣೆಯನ್ನ ಆವರಿಸಿಕೊಂಡಿತ್ತು. Let it happen tonight in Jesus' name. ಯೇಸು ಕ್ರಿಸ್ತನ ನಾಮದಲ್ಲಿ ಈ ರಾತ್ರಿಯಲ್ಲಿ ಅದು ಜರಗಲಿ. I still remember I had a lot of experiences. All the experience happened suddenly. ನೋಡಿ ಅಯ್ಯನವರಿಗೆ ಅನೇಕ ಅನುಭವಗಳುಂಟು, ಆ ಅನುಭವಗಳು ಪಕ್ಕನೆ ಆಗುತ್ತವೆ. I know many of you know that I come from a Hindu family. ನಿಮಗೆ ಅನೇಕರಿಗೆ ಗೊತ್ತಿರುವ ಹಾಗೆ ಅಯ್ಯನವರು ಒಂದು ಹಿಂದೂ ಕುಟುಂಬದಿಂದ ಬಂದವರು. I got saved when I was 15-year boy. ನೋಡಿ ಅಯ್ಯನವರು 15 ವಯಸ್ಸಿನ ಯವನಸ್ಥನಾಗಿದ್ದಾಗ ರಕ್ಷಣೆ I ಹೊಂದಿಕೊಂಡರು. was completed my 10th standard when I got saved. ಮತ್ತೆ ಇವರು 10ನೇ ತರಗತಿ ಓದುತ್ತಾ ಇರುವಾಗ ರಕ್ಷಣೆಯನ್ನು I was completed. ನೋಡಿ 10ನೇ ತರಗತಿಯನ್ನು ಮುಗಿಸುವಾಗ ರಕ್ಷಣೆಯನ್ನು ಹೊಂದಿಕೊಂಡರು. In the break before going to some other studies and in the between of after 10th standard before going like in between God touched me. ನೋಡಿ ಕಾಲೇಜ್ ಮೆಟಲ್ ಹತ್ತುವುದಕ್ಕೆ ಮುಂಚಿತವಾಗಿ 10ನೇ ತರಗತಿ ಆದ ನಂತರ ಆ ಒಂದು ಗ್ಯಾಪ್ ನಲ್ಲಿ ದೇವರು ಸಂಧಿಸಿದನು. So when God touched me, ದೇವರು ನನ್ನನ್ನು ಮುಟ್ಟುವಾಗ my mind is completely changed. ನನ್ನ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು. Before I had lot of things to do in my mind. ಮುಂಚಿತವಾಗಿ ನನ್ನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳಿತ್ತು. But when Jesus touched me, there's only one passion came into me was preach the gospel. ಯೇಸು ನನ್ನನ್ನು ಮುಟ್ಟುವಾಗ ಒಂದು ಮಾತ್ರ ನನ್ನಲ್ಲಿ ಯೋಚನೆ ಬಂತು, ಸುವಾರ್ತೆಯನ್ನ I want to preach gospel to all over the world. ನೋಡಿ ಲೋಕದ ಎಲ್ಲೆಡೆ ನಾನು ಸುವಾರ್ತೆಯನ್ನು ಸಾರಬೇಕೆಂಬ ದಾಹ ನನ್ನಲ್ಲಿ ಉಂಟಾಯಿತು. But my parents had a different idea about me. ಆದ್ರೆ ನನ್ನ ಪೋಷಕರು ನನ್ನ ಮೇಲೆ ವ್ಯತ್ಯಾಸವಾದ ಯೋಜನೆಯನ್ನಿಟ್ಟಿದ್ದರು. We come from very poor background. ನೋಡಿ ಇವರ ಒಂದು ಹಿನ್ನೆಲೆ ಬಹಳ ಬಡ ಕುಟುಂಬ. So my parents expected me I should study well and go to work and earn and take care of the family. ನೋಡಿ ಅಯ್ಯನವರ ಪೋಷಕರ ಒಂದು ಅಪೇಕ್ಷೆ ಎದುರು ನೋಡಬೇಕೆ ಅಲ್ಲ, ಇವರು ಚೆನ್ನಾಗಿ ಓದಿ ಒಳ್ಳೆ ಒಂದು ಕೆಲಸಕ್ಕೆ ಹೋಗಿ ಮನೆಯ ಎಲ್ಲ ಬಡತನವನ್ನ ನೀಗಿಸುವಂತವರಾಗಿರಬೇಕೆಂದು. No, they're not wrong, they're right. ನೋಡಿ ಆ ಪೋಷಕರ ಯೋಜನೆ ತಪ್ಪಲ್ಲ, ಸರಿಯಾದದ್ದು. But my mind completely changed. ಆದ್ರೆ ನನ್ನ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು. When Jesus touched me, I was completely changed. ಯೇಸು ನನ್ನನ್ನು ಮುಟ್ಟಿದಾಗ ನಾನು ಬದಲಾದ ಮನುಷ್ಯನಾಗಿದ್ದೆ. When God touch you tonight, let that be you be a completely changed ಅದೇ person. ರೀತಿಯಾಗಿ ದೇವರು ನಿಮ್ಮನ್ನ ಮುಟ್ಟುವಾಗ ನೀವು ಸಹ ಬದಲಾಗಿರುವ ಮನುಷ್ಯನಾಗುತ್ತೀರಾ. But they forcefully sent me to ITI. ಮತ್ತೆ ಅಯ್ಯನವರನ್ನ ಬಹಳ ಒತ್ತಾಯಕ ಪೂರಕವಾಗಿ ITI ಓದುವಂತೆ ಕಳಿಸಿದರು. 2 years I went ITI. 2 ವರ್ಷ ITI ಅಲ್ಲಿ I ಓದಿದೆ. never took a books. ನಾನು ಎಂದಿಗೂ ಪುಸ್ತಕ ತೆಗೆದುಕೊಂಡಿಲ್ಲ. I took only Bible when to ITI. ನೋಡಿ ITI ಓದಲಿಕ್ಕೆ ಹೋದಾಗೂ ಸಹ ಬೈಬಲ್ ಅನ್ನು ತೆಗೆದುಕೊಂಡೆ. To do that. ನೋಡಿ ವಿದ್ಯಾರ್ಥಿಗಳು ಈ ರೀತಿ ಮಾಡಬಾರದು. No, I'm not encouraging you. ನೋಡಿ ಅದನ್ನೇ ವಿದ್ಯಾರ್ಥಿಗಳು ಇದನ್ನ ಮಾಡಬಾರದು ಅಂತ ಹೇಳ್ತಾರೆ. It's my personal experience I'm talking. ಇದು ನನ್ನ ವೈಯಕ್ತಿಕವಾದ ಅನುಭವವನ್ನು ನಾನು ಹಂಚಿಕೊಳ್ಳುತ್ತಾ I ಇದ್ದೇನೆ. used to sit in the table where I was sitting. I used to speak in tongues and read the Bible. ನೋಡಿ ನಾನು ಕ್ಲಾಸ್ ರೂಮ್ ಅಲ್ಲಿ ಎಲ್ಲೆಲ್ಲ ಕುಳಿತುಕೊಂಡಿರ್ತೇನೋ ಅಲ್ಲಿ ಬೈಬಲ್ ಅನ್ನು ಓದುತ್ತಾ ಅನ್ಯ ಭಾಷೆಯನ್ನು ಮಾತನಾಡುತ್ತಾ ಇದ್ದೆ. Everybody thought I am little loose. ನೋಡಿ ನನ್ನ ಜೊತೆಯಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ಸಹಪಾಠಿಗಳು ನಾನು ಏನೋ ಹುಚ್ಚಾಗಿದೆ ಅಂತ ನೆನೆಸಿದ್ರು. They tried to change me. ನನ್ನನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಟ್ಟರು. Lastly they lost their whatever they tried they lost, and they thought this boy is little mad, put him in the last bench. ನೋಡಿ ಕೊನೆಯದಾಗಿ ನನ್ನ ಎಲ್ಲ ಸ್ನೇಹಿತರು ನನ್ನ ಬದಲಾಯಿಸಲಿಕ್ಕೆ ಪ್ರಯತ್ನ ಪಟ್ಟರು. ಅವರ ಪ್ರಯತ್ನ ವಿಫಲವಾಯಿತು. ಕೊನೆಯದಾಗಿ ನನ್ನ ಕೊನೆ ಬೆಂಚಿಗೆ ಹಾಕಿದರು. So 2 years 2 ವರ್ಷ I took Bible, reading the Bible, speaking in tongues. My heart was something else. My passion was something else. ನಾನು ಬೈಬಲ್ ಅನ್ನು ತೆಗೆದುಕೊಂಡು ಅದು ಓದುವುದಕ್ಕೆ ಆರಂಭಿಸಿದೆ. ಅನ್ಯ ಭಾಷೆಯನ್ನು ಮಾತನಾಡುತ್ತಾ ನನ್ನ ಹೃದಯ ಬೇರೆ ಕಾರ್ಯದಲ್ಲಿ ತವಕ ಪಡುತ್ತಾ ಇತ್ತು. And I wish that should be the hunger for every one of us all the time of our life. ನೋಡಿ ನನ್ನ ಒಂದು ಅಪೇಕ್ಷೆ ಅಲ್ಲ, ನಮ್ಮ ಎಲ್ಲರ ಜೀವಿತದಲ್ಲಿ ಅದು ಒಂದು ಹಸಿವಿಯಾಗಿ ಬದಲಾಗಬೇಕು. Hunger for Jesus. ಯೇಸುವಿಗಾಗಿ ತವಕ ಪಡುವುದು. How many hungry for Jesus? ಎಷ್ಟು ಜನ ಯೇಸುವಿಗಾಗಿ ತವಕ ಪಡುತ್ತೀರಾ? May God give that hunger in our spirit. ದೇವರು ನಮ್ಮ ಆತ್ಮದ ಒಳಗೆ ಆ ಒಂದು ತವಕವನ್ನು ಕೊಡಲಿ. Hungry for Jesus. ಯೇಸುವಿಗಾಗಿ ತವಕ ಪಡುವುದು. Jesus means we are mad. ನೋಡಿ ಯೇಸು ಅಂತ ಹೇಳಿದ ಕೂಡಲೇ ನಮಗೆ ಒಂದು ಹುಚ್ಚುತನ. Say amen. ಆಮೆನ್. What I'm trying to tell you. ನಾನು
ನಾನೇನ್ ಹೇಳಲಿಕ್ಕೆ ಬಯಸ್ತೇನೆ, After 2 years, exam came. 2 ವರ್ಷದ ನಂತರ ಪರೀಕ್ಷೆ ಬಂತು. Just imagine what I would have written. ಸ್ವಲ್ಪ ನೀವು ಯೋಚಿಸಿರಿ, ನಾನು ಏನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿರಬಹುದು. Already my masters, everybody was angry with me. ನೋಡಿ, ನನಗೆ ಪಾಠ ಹೇಳಿದ ಎಲ್ಲ ಮೇಸ್ಟ್ರುಗಳು ನನ್ನ ಮೇಲೆ The ಕೋಪವಾಗಿದ್ದರು. result came. ಆಗ ಫಲಿತಾಂಶ ಬಂತು. The result I saw. ನಾನು ನೋಡಿದ ಆ ಫಲಿತಾಂಶ, Every subject they put 0. ನೋಡಿ ನನ್ನ ಪ್ರತಿಯೊಂದು ಸಬ್ಜೆಕ್ಟಿಗೆ ಅವರು ಕೊಟ್ಟ ಫಲಿತಾಂಶ 0. Just imagine. ಸ್ವಲ್ಪ ಯೋಚಿಸಿರಿ. My parents got so angry. ಇವರ ತಂದೆ ತಾಯಿ ಬಹಳ ಕೋಪಗೊಂಡರು. Went behind Jesus, see what happened. ನೋಡಿ, ನೀನು ಯೇಸುವಿನ ಹಿಂಬಾಲಿಸಿದೆ, ನಿನಗೆ ನಡೆದ ಘಟನೆ ನೋಡು. I started crying that day actually. ನೋಡಿ, ಆ ದಿವಸ ನಾನು ಬಹಳವಾಗಿ ಅತ್ತೆ. I cried from morning to night. ಬೆಳಗಿಂದ ಸಂಜೆವರೆಗೂ ಅಳುತ್ತಾ, Midnight I was crying. ಮಧ್ಯರಾತ್ರಿ ಅಳುತ್ತಾ. And Sunday, when I was crying and just I'm sitting and putting my back on the wall, I'm sitting on the floor. ನಾನು ಹಾಗೆ ಗೋಡೆ ಕಡೆಗೆ ನಾನು ಹಾಗೆ ಇದ್ದು ಅಳುತ್ತಾ ಇದ್ದಾಗ, Maybe early morning like 3 o'clock. ಮುಂಚಾವನೆ 3 ಗಂಟೆ, I heard a man walking in my room. ಒಬ್ಬ ಮನುಷ್ಯನು ನನ್ನ ಕೋಣೆ ಒಳಗೆ ನಡೆಯುವುದನ್ನ ನಾನು ಕೇಳಿದೆ. I heard the shoe noise. ನೋಡಿ, ಆ ಒಂದು ಶೂವಿನ ಶಬ್ದ ನನ್ನ ಕಿವಿಗೆ ಬಿತ್ತು. I am a very fearful boy, but that day I didn't fear up. ಆದ್ರೆ ನಾನು ಸಾಮಾನ್ಯವಾಗಿ ನಾನು ಒಬ್ಬ ಭಯವುಳ್ಳ ಒಬ್ಬ ಯವನಸ್ಥನು. ಆ ರಾತ್ರಿ ನನಗೆ ಭಯ ಬರಲಿಲ್ಲ. Maybe other day I will talk about that, how that fear went out from me. ನಾನು ಆ ಭಯ ನನ್ನಿಂದ ಹೇಗೆ ಹೋಯ್ತು ಅಂತ ಮತ್ತೊಂದು ದಿವಸ ನಾನು ಮಾತನಾಡುತ್ತೇನೆ. But suddenly he appears, he comes before me. ತಟ್ಟನೆ ಆತನು ಪ್ರತ್ಯಕ್ಷನಾಗಿ And he ಬಂದನು. puts his hand on my shoulder. ನೋಡಿ, ಆತನು ತನ್ನ ಕೈಯನ್ನು ನನ್ನ ಹೆಗಲಿನ ಮೇಲೆ ಹಾಕಿ, I cannot forget that moment. ನೋಡಿ, ಆ ಒಂದು ಘಟನೆ ನಾನು ಎಂದಿಗೂ ಮರೆಯುವುದಿಲ್ಲ. And he spoke to me in Tamil. ಆತನೊಟ್ಟಿಗೆ ತಮಿಳ್ ಭಾಷೆಯಲ್ಲಿ ಮಾತನಾಡಿದನು. Appa ಅಡ್ಸಿಟಾರನ್ ಕವಲ ಪಡ್ರಿಯಾ. ಅಪ್ಪ ಹೊಡೆದು ಬಿಟ್ರಂತ ಚಿಂತೆ ಪಡುತ್ತಿ. Don't worry. ಚಿಂತೆ ಪಡಬೇಡ. I have graced you. I have graced you. I have given you my grace. ನನ್ನ ಕೃಪೆಯನ್ನೇ ನಿನಗೆ ಕೊಟ್ಟಿದ್ದೇನೆ. And he started speaking about my life, my future. ನನ್ನ ಜೀವನ. I don't want to tell what all he spoke. I never told to everybody. Nobody I told, I think so, that what God has spoken to me in that day. ನೋಡಿ, ಆ ರಾತ್ರಿ ಆ ಯೇಸು ಸ್ವಾಮಿ ನನಗೆ ಪ್ರತ್ಯಕ್ಷನಾಗಿ ನನ್ನ ಹೆಗಲಿನ ಮೇಲೆ ಕೈ ಇಟ್ಟು ನನ್ನ ದಿವಸಗಳ ಬಗ್ಗೆ, ನನ್ನ ಭವಿಷ್ಯದ ಬಗ್ಗೆ ಮತ್ತೆ ಅನೇಕ ಸಂಗತಿಗಳನ್ನ ದೇವರು ನನ್ನೊಟ್ಟಿಗೆ ಮಾತನಾಡಿದನು. ಅದು ನಾನು ಇದುವರೆಗೆ ಯಾರಿಗೂ ಹೇಳಲಿಲ್ಲ. Because what God spoke to me, I see not even 1% is getting fulfilled so far. ಆದ್ರೆ 30 years. ನೋಡಿ, 30 ವರ್ಷ ಕಳೆದೋಗಿದೆ. ಆದ್ರೆ ಯೇಸು ಸ್ವಾಮಿ ಮಾತನಾಡಿದ್ದು ಒಂದು ಸಹ ಇದುವರೆಗೂ ನೆರವೇರಿಲ್ಲ. 1%, maybe 1% or 5%. ನೋಡಿ, ಒಂದು ಪರ್ಸೆಂಟ್ ಅಥವಾ 5%. That's all. There is 95% is waiting. ಇನ್ನು 95% ಇನ್ನು ಕಾಯುತ್ತಿದೆ. What I am trying to tell you is this happened for me suddenly. ನೋಡಿ, ಈ ಒಂದು ಕಾರ್ಯ ತಟ್ಟನೆ ನಡೆಯಿತು. I never expected that Jesus will come to my room. ನಾನು ಎಂದಿಗೂ ಎದುರು ನೋಡ್ಲಿಲ್ಲ ಯೇಸು ಸ್ವಾಮಿ ನನ್ನ ಕೋಣೆಯ ಒಳಗೆ I ಬರುತ್ತಾನೆ. never expect that he will speak to me like this. ನಾನು ಎಂದಿಗೂ ಎದುರು ನೋಡ್ಲಿಲ್ಲ ಯೇಸು ಸ್ವಾಮಿ ಆ ರೀತಿ ಬಂದು ನನ್ನೊಟ್ಟಿಗೆ ಮಾತನಾಡುತ್ತಾನೆ ಎಂದು. Suddenly he came and spoke to me. ತಟ್ಟನೆ ಆತನು ಬಂದು ನನ್ನೊಟ್ಟಿಗೆ Friends, ಮಾತನಾಡಿದನು. I prophesy to all of you in Jesus' name. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಪ್ರವಾದನೆಯಾಗಿ Spiritual ನುಡಿಯುತ್ತೇನೆ. things happens to man suddenly. ನೋಡಿ, ಒಬ್ಬ ಮನುಷ್ಯನಿಗೆ ಆತ್ಮಿಕವಾದ ಅನುಭವ ತಟ್ಟನೆ God ನಡೆಯುತ್ತವೆ. visits man suddenly. ದೇವರು ಮನುಷ್ಯನನ್ನ ತಟ್ಟನೆ ಸಂಧಿಸುತ್ತಾನೆ. Heavenly experiences happen suddenly. ನೋಡಿ, ಆತ್ಮಿಕವಾದ ಅನುಭವ ತಟ್ಟನೆ ನಡೆಯುತ್ತವೆ. So let this month of November, may God manifest suddenly to you. ನೋಡಿ, ಈ ಒಂದು ನವೆಂಬರ್ ತಿಂಗಳಲ್ಲಿ ಕರ್ತನು ನಿಮ್ಮ ಜೀವಿತದಲ್ಲಿ ತಟ್ಟನೆ ಪ್ರತ್ಯಕ್ಷನಾಗಲಿ. That you may see him face to face. ಆತನನ್ನು ಮುಖಾಮುಖಿಯಾಗಿ ನೋಡಬೇಕು. That you will experience God in a different dimension. ಆ ದೇವರನ್ನ ಒಂದು ವ್ಯತ್ಯಾಸವಾದ ಕೋಣೆಯಿಂದ ನಾವು ಅನುಭವಿಸಬೇಕು. If you are waiting for some supernatural thing to happen to you, ನೋಡಿ, ಈ ಒಂದು ಅದ್ಭುತವಾದ ಕಾರ್ಯ ಜರುಗಬೇಕೆಂದು ಕಾಯುತ್ತಾ ಇದ್ದೀರಾ? some spiritual things to happen to you, ನೋಡಿ, ಈ ಒಂದು ಆತ್ಮಿಕವಾದ ಕಾರ್ಯಗಳು ಜರುಗಬೇಕೆಂದು suddenly it will happen ಅದು to you. ತಟ್ಟನೆ ಜರುಗುತ್ತವೆ. How many are really longing for this kind of ನೋಡಿ, experience? ಎಷ್ಟು ಜನ ಈ ಒಂದು ಅನುಭವಕ್ಕಾಗಿ ತವಕ ಪಡುತ್ತಾ ಇದ್ದೀರಾ? If you don't wait, it will not happen. ನೋಡಿ, ಇದಕ್ಕಾಗಿ ನೀವು ಕಾಯದೆ ಹೋದಲ್ಲಿ ಇದು It ನಡೆಯುವುದಿಲ್ಲ. will happen suddenly, but you have to wait for it. ಆದ್ರೆ ಈ ಕಾರ್ಯಗಳು ತಟ್ಟನೆ ನಡೆಯುತ್ತೆ. ಆದ್ರೆ ಅದಕ್ಕಾಗಿ ನೀವು You ಕಾಯಬೇಕು, have to look for it. ಅದಕ್ಕಾಗಿ ನಿರೀಕ್ಷಿಸಬೇಕು. Only when you look, desire for it. ನೋಡಿ, ನಿರೀಕ್ಷೆಯಿಂದ ತವಕದಿಂದ ನೋಡಿದರೆ Paul ಮಾತ್ರ. says, desire the gifts of God. ಮತ್ತೆ ದೇವರ ಮೇಲೆ ನಿರೀಕ್ಷೆ ಇಡಬೇಕು. Desire is the key. ನೋಡಿ, ಅದಕ್ಕೆ ನಿರೀಕ್ಷೆನೇ ಮೂಲ. If you have a desire, ನಿರೀಕ್ಷೆ ಇದ್ದರೆ God will fulfill it suddenly. ದೇವರದನ್ನ ತಟ್ಟನೆ Come on, ನೆರವೇರಿಸುತ್ತಾನೆ. somebody say amen. ಆಮೆನ್ ಅಂತ ಹೇಳೋಣ.
My second suddenly is Acts chapter 16. ನನ್ನ ಎರಡನೇ ಥಟ್ಟನೆ ನಡೆದ ಘಟನೆ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ. I'm going to go fast. Another 5 minutes or 7 minutes. I want to finish the message. Then we are going to pray. ಇನ್ನು 7 ನಿಮಿಷದೊಳಗೆ ಸಂದೇಶ ಮುಗಿಸಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. You know, Paul and Silas, ಈಗ ಪೌಲನು ಸಿಲಾಸನು they cast out a demon. ಅವರು ಒಂದು ದೆವ್ವವನ್ನು ಹೊಡಿಸಿದರು. The prize for casting out demon, you know what they got? ನೋಡಿ, ಅವರಿಗೆ ಸಿಕ್ಕ ಒಂದು ಬಹುಮಾನ, ದೆವ್ವ ಓಡಿಸಿದ್ದಕ್ಕೆ ಅವರಿಗೆ ಸಿಕ್ಕ ಬಹುಮಾನ, They put him into prison. ಆತನ ಅವರಿಬ್ಬರನ್ನು ಹಿಡಿದು ಸೆರೆಮನೆಗೆ ಹಾಕಿದರು. 16 verse 20. 16ನೇ ಅಧ್ಯಾಯ 20. 20ನೇ ವಾಕ್ಯ. And they brought them to the magistrates. ಅವರನ್ನ ಅಧಿಪತಿಗಳಿಗೆ ಮುಂದೆ ತಂದು, And this man, being Jews, exceedingly troubled our city. ಈ ಮನುಷ್ಯನು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ. And he goes on. They laid they put their hand, they beaten them, and they put them into prison. ನೋಡಿ, ಬಹಳವಾಗಿ ಅವರಿಬ್ಬರನ್ನ ಹೊಡೆದು ಸೆರೆಮನೆ ಒಳಗೆ ಹಾಕಿದರು. Verse 25. 25ನೇ ವಾಕ್ಯ. But at midnight, Paul and Silas were praying and singing hymns in God. ಮಧ್ಯರಾತ್ರಿಯಲ್ಲಿ ಪೌಲನು ಸಿಲಾನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ. The prisoners were listening to them. ಸೆರೆಯಲ್ಲಿದ್ದ ಎಲ್ಲರೂ ಲಕ್ಷ್ಯವಿಟ್ಟು, Suddenly, ಆಕಸ್ಮಿಕವಾಗಿ there was a great earthquake. ಮಹಾಭೂಕಂಪ ಉಂಟಾಯಿತು. So that the foundation of the prison were shaken. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. And immediately, ಅದೇ ಕ್ಷಣದಲ್ಲಿ all the doors were opened. ಎಲ್ಲ ಕದವುಗಳು ತೆರೆದವು. Everyone's chains were loosed. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. Hallelujah. Hallelujah. Suddenly, ತಟ್ಟನೆ there was a great earthquake ಮಹಾಭೂಕಂಪ, and doors were opened. ಆ ಸೆರೆಮನೆಯ ಬಾಗಿಲು ತೆರೆಯಲ್ಪಟ್ಟಿತು. All the doors were opened. ಎಲ್ಲ ಬಾಗಿಲುಗಳು Come on, ತೆರೆಯಲ್ಪಟ್ಟಿತು. somebody say, all the doors were opened. ಹೇಳೋಣ, ಎಲ್ಲ ಬಾಗಿಲುಗಳು. Suddenly, ತಟ್ಟನೆ there was a great earthquake. ಮಹಾಭೂಕಂಪ. The foundation of the prison was shaken. ಸೆರೆಮನೆಯ ಅಸ್ಥಿಭಾರವು ಕದಲಿಸಲ್ಪಟ್ಟಿತು. Result of that, ಅದರ ಫಲಿತಾಂಶ, gates were opened. ಎಲ್ಲ ಬಾಗಿಲುಗಳು ತೆರೆಯಲ್ಪಟ್ಟಿತು. Suddenly, all the gates were opened. ತಟ್ಟನೆ ಎಲ್ಲ ಬಾಗಿಲುಗಳು ತೆರೆಯಲ್ಪಟ್ಟಿತು. Every door that is shut before you, let it open suddenly. ನಿಮ್ಮ ಮುಂದೆ ಮುಚ್ಚಲ್ಪಟ್ಟಿರುವ ಎಲ್ಲ ಬಾಗಿಲುಗಳು ತಟ್ಟನೆ In the ತೆರೆಯಲ್ಪಡಲಿ. name of Jesus. ಯೇಸು ಕ್ರಿಸ್ತನ The Bible ನಾಮದಲ್ಲಿ. says they were praising and singing to the Lord. ವಾಕ್ಯ ಹೇಳುತ್ತದೆ, ಅವರು ದೇವರಿಗೆ ಸ್ತುತಿ ಪದಗಳಿಂದ ಆಡುತ್ತಾ Friends, ಇದ್ದರು. I encourage you. ನಾನು ನಿಮ್ಮನ್ನ ಉತ್ಸಾಹಪಡಿಸುತ್ತೇನೆ. Keep praying. ಪ್ರಾರ್ಥಿಸುತ್ತಾ ಇರಿ, Keep singing. ಆಡುತ್ತಾ ಇರಿ. Suddenly, ತಟ್ಟನೆ doors will open. ಬಾಗಿಲುಗಳು ತೆರೆಯಲ್ಪಡುತ್ತವೆ. Suddenly, ತಟ್ಟನೆ God will work for you. ದೇವರ ಮಾತು. Hallelujah. Hallelujah. Look at somebody and say, keep praying. ಪಕ್ಕದಲ್ಲಿ ನೋಡಿ, ಹೇಳಿ, ಪ್ರಾರ್ಥಿಸಿರಿ. Keep singing to the Lord. ಆಡುತ್ತಲೇ ಇರಿ In ದೇವರಿಗಾಗಿ. the midst of pain. ನೋವಿನ ಮಧ್ಯದಲ್ಲಿ. It was not easy night for them. ನೋಡಿ, ಅದೊಂದು ಒಳ್ಳೆಯ ರಾತ್ರಿ ಅಲ್ಲ. They were beaten up so badly. ಅವರು ಬಹಳ ಕಠಿಣವಾಗಿ ಹೊಡೆಯಲ್ಪಟ್ಟರು. But in the bad situation, ಆದ್ರೆ ಕಠಿಣವಾದ ಪರಿಸ್ಥಿತಿಯಲ್ಲಿ they were praying and singing to the Lord. ಅವರು ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಡುತ್ತಾ ಇದ್ದರು. When you do this continually, ನಾವು ಇದನ್ನ ಸತತವಾಗಿ ಮಾಡುವಾಗ suddenly something will happen. ತಟ್ಟನೆ ಏನೋ ಒಂದು ಕಾರ್ಯ ಜರುಗುತ್ತವೆ. Hallelujah. Hallelujah. Tonight, let's take this decision. ಈ ರಾತ್ರಿ ತೀರ್ಮಾನ ತೆಗೆದುಕೊಳ್ಳೋಣ. Whatever situation in my life, ನನ್ನ ಜೀವಿತದಲ್ಲಿ ಏನೇ ನಡೆಯಲಿ, I will be praying ನಾನು ಪ್ರಾರ್ಥಿಸುತ್ತಾ, and I will be singing. ನಾನು ಹಾಡುತ್ತಾ. Come on, say, I will be praying. ಎಲ್ಲರೂ ಹೇಳ, ನಾನು ಹಾಡುತ್ತಾ, I will be singing. ನಾನು ಪ್ರಾರ್ಥಿಸುತ್ತಾ. I will be praying and singing to the Lord. ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಡುತ್ತಲೇ ಇರುತ್ತೇನೆ. Even in the worst situation of my life, ನನ್ನ ಜೀವನದ ಕಠಿಣವಾದ ಪರಿಸ್ಥಿತಿಯಲ್ಲೂ, even the bad time in my life, ಕೆಟ್ಟ ಸಮಯದಲ್ಲೂ ಸಹ, even nothing goes right with me, ಯಾವುದು ಸರಿಯಾಗಿ ಇಲ್ಲದಿದ್ದರೂ I ಸಹ will not stop praying. ನಾನು ಪ್ರಾರ್ಥಿಸುವುದನ್ನು I will ನಿಲ್ಲಿಸುವುದಿಲ್ಲ. not stop singing. ನಾನು ಆಡುವುದನ್ನು I will ನಿಲ್ಲಿಸುವುದಿಲ್ಲ. continue to pray. ನಾನು ಪ್ರಾರ್ಥಿಸುವುದನ್ನು I will ನಿಲ್ಲಿಸುವುದಿಲ್ಲ. continue to sing. ನಾನು ಆಡುವುದನ್ನು ಮುಂದುವರಿಸುತ್ತೇನೆ. You keep doing your job, brother. ನಿನ್ನ ಕಾರ್ಯವನ್ನು ಮಾಡುತ್ತಲೇ ಇರು. Sister, you keep praying and singing to the Lord. ಸಹೋದರಿ, ನಿನ್ನ ಪ್ರಾರ್ಥನೆ, ನಿನ್ನ ಆರಾಧನೆ ಮಾಡುತ್ತಲೇ ಇರು. Suddenly, ತಟ್ಟನೆ there will be earthquake. ಒಂದು ಭೂಕಂಪ. For you, that is for you. ಅದು ನಿನಗಾಗಿ. Suddenly, ಅದು ತಟ್ಟನೆ. the foundation of the prison will be shaken. ಆ ಸೆರೆಮನೆಯ ಅಸ್ಥಿಭಾರಗಳು ಕದಲಿಸಲ್ಪಡುತ್ತವೆ. Suddenly, ತಟ್ಟನೆ the doors for your business will be open. ನಿನ್ನ ವ್ಯಾಪಾರದ ಬಾಗಿಲುಗಳು ತೆರೆಯಲ್ಪಡುತ್ತವೆ. The doors for your ministry will be open. ನಿನ್ನ ಸೇವೆಯ ಬಾಗಿಲುಗಳು The ತೆರೆಯಲ್ಪಡುತ್ತವೆ. doors for your
marriage will be open. ನಿನ್ನ ಮದುವೆಯ ಬಾಗಿಲುಗಳು ತೆರೆಯಲ್ಪಡುತ್ತವೆ. Doors for your promotion will be open. ನಿನ್ನ ಮುಂಬಡ್ತಿಯ ಬಾಗಿಲುಗಳು ತೆರೆಯಲ್ಪಡುತ್ತವೆ. Every doors that has been shut before you shall be open. ನಿನ್ನ ಮುಂದೆ ಮುಚ್ಚಲ್ಪಟ್ಟಿರುವ ಎಲ್ಲ ಬಾಗಿಲುಗಳು ತೆರೆಯಲ್ಪಡುತ್ತವೆ. In the name of Jesus. ಯೇಸುವಿನ ನಾಮದಲ್ಲಿ. Suddenly it will happen. ತಟ್ಟನೆ ಜರುಗುತ್ತವೆ. Amen. I receive it. How many do that? How many receive that? I receive it. You just do this two things. ಈ ಎರಡು ಕಾರ್ಯ ಮಾತ್ರ ಮಾಡುತ್ತಲೇ ಇರಿ. Keep praying. ಪ್ರಾರ್ಥಿಸುತ್ತಾ. Keep singing. ಹಾಡುತ್ತಾ. Keep praying. ಪ್ರಾರ್ಥಿಸುತ್ತಾ. Keep praying. ಪ್ರಾರ್ಥಿಸುತ್ತಾ. And keep singing. ಹಾಡುತ್ತಾ. God is good all the time. It put a song of praise in this heart of mine. God is good all the time. Through the darkest night, His light will shine. God is good. God is good all the time. God is good all the time. Put a song of praise in this heart of mine. God is good all the time. Through the darkest night, His light will shine. God is good. God is good all the time. You keep singing. ಇದನ್ನು ಹಾಡುತ್ತಲೇ You ಇರಿ. keep praying. ಪ್ರಾರ್ಥನೆ ಮಾಡುತ್ತಲೇ You ಇರಿ. keep singing. ಹಾಡುತ್ತಲೇ ಇರಿ. Suddenly, ತಟ್ಟನೆ. the foundation of prison, that's mean the foundation of devil, the ಅದರ strongholds of Satan ಆ will be ಸೆರೆಮನೆ shaken. ಆ ಸೆರೆಮನೆ ಅಸ್ತಿಭಾರ ಅಂದರೆ ಆ ಸೈತಾನದ ಎಲ್ಲ ಅಸ್ತಿಭಾರಗಳು ಕದಲಿಸಲ್ಪಡುತ್ತವೆ. Strongholds of demons over your life will be shaken. ನಿನ್ನ ಜೀವಿತದಲ್ಲಿ ಆ ಒಂದು ಸೈತಾನ ತರುವಂತ ಕಾರ್ಯಗಳು ಕದಲಿಸಲ್ಪಡುತ್ತವೆ. Will be shaken. ಕದಲಿಸಲ್ಪಡುತ್ತವೆ. And the doors will be opened. ಬಾಗಿಲುಗಳು ತೆರೆಯಲ್ಪಡುತ್ತವೆ. Spiritual things happen suddenly. ಆತ್ಮಿಕವಾದ ಕಾರ್ಯಗಳು ತಟ್ಟನೆ ಜರುಗುತ್ತವೆ. Doors open suddenly. ಬಾಗಿಲುಗಳು ತಟ್ಟನೆ ತೆರೆಯಲ್ಪಡುತ್ತವೆ. Somebody say amen. ಆಮೆನ್ ಅಂತ ಹೇಳೋಣ. Are you getting something? ಅರ್ಥವಾಗ್ತಿದ್ಯಾ? When he says ಅರ್ಥವಾಗ್ತಿದ್ಯಾ ಅಂತ, I remember in Tamil they say புரிஞ்சு போச்சா. In Tamil it's nice. புரிஞ்சு போச்சா. எத்தனை பேருக்கு புரிஞ்சு போச்சு? எத்தனை பேருக்கு புரிஞ்சு இருக்கு? You didn't understand, right? புரிஞ்சு போச்சா means புரிஞ்சு போச்சு. Understand and gone. புரிஞ்சு இருக்கு means understand and is there. So புரிஞ்சு போச்சுன்னு சொல்றவங்க கை தூக்குங்க பார்க்கலாம். Okay, now you come back to sense. So புரிஞ்சு இருக்கு? ಅರ್ಥವಾಗ್ತಿದೆಯಲ್ಲ? Able to understand? ನೋಡಿ ನಿಮಗೆಲ್ಲ ಅರ್ಥವಾಗ್ತಿದೆಯಲ್ಲ? You keep praying, you keep singing. ದಯಮಾಡಿ ಪ್ರಾರ್ಥನೆಯನ್ನು ಮುಂದುವರಿಸಿರಿ, ಆರಾಧನೆಯನ್ನು ಮುಂದುವರಿಸಿರಿ. Suddenly something will happen. ತಟ್ಟನೆ ಏನೋ ಒಂದು ಕಾರ್ಯ ಜರುಗುತ್ತವೆ. Suddenly God will work. ತಟ್ಟನೆ ದೇವರ ಕಾರ್ಯ ಮಾಡುತ್ತಾನೆ. Suddenly doors will open. ತಟ್ಟನೆ ಬಾಗಿಲುಗಳು ತೆರೆಯಲ್ಪಡುತ್ತವೆ. Suddenly chains will be broken. ತಟ್ಟನೆ ಎಲ್ಲ ಸರಪಣಿಗಳು ಬಿಚ್ಚಲ್ಪಡುತ್ತವೆ. Suddenly foundation will be shaken. ತಟ್ಟನೆ ಅಸ್ತಿಭಾರಗಳು ಕದಲಿಸಲ್ಪಡುತ್ತವೆ. Suddenly angel will take you out. ತಟ್ಟನೆ ದೇವದೂತನು ನಿನ್ನನ್ನು ಹೊರಗೆ ತರುತ್ತಾನೆ. Suddenly things will happen to you. ತಟ್ಟನೆ ಕಾರ್ಯಗಳು ಜರುಗುತ್ತವೆ. Because he's a God of suddenly. ಯಾಕಂದ್ರೆ ಆತನು ತಟ್ಟನೆ ಮಾಡುವಂತ ದೇವರು. Say amen. ಆಮೆನ್. My last suddenly I want to show and remind you. ಕೊನೆಯದಾಗಿ ತಟ್ಟನೆ ಜರುಗಿದ ಕಾರ್ಯವನ್ನು ನೆನಪಿಸುತ್ತೇನೆ. Mark chapter 13 verse 36. ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 36ನೇ ವಾಕ್ಯ. Suddenly, ತಟ್ಟನೆ, lest coming suddenly he find you sleeping. Mark 13:36. ನೋಡಿ 13ನೇ ಅಧ್ಯಾಯ 36ನೇ ವಾಕ್ಯ. ಅವನು ಬಂದು ನೀವು ನಿದ್ದೆ ಮಾಡುವುದನ್ನು ಕಂಡನು. Yes. Suddenly he will come. ಆತನು ತಟ್ಟನೆ ಬರುತ್ತಾನೆ. He's talking about rapture. ಅದು ಪುನರುತ್ಥಾನದ ಬಗ್ಗೆ ಮಾತನಾಡುತ್ತಾರೆ. Jesus is going to come suddenly. ನೋಡಿ ಯೇಸು ಸ್ವಾಮಿ ತಟ್ಟನೆ ಬರಲಿಕ್ಕಿದ್ದಾನೆ. Rapture is going to happen suddenly. ನೋಡಿ ಆ ಒಂದು ಎತ್ತಲ್ಪಡುವಿಕೆ ತಟ್ಟನೆ ನಡೆಯುತ್ತವೆ. Nobody expected corona. ನೋಡಿ ಯಾರೊಬ್ಬರು ಕೊರೋನಾನ ಎದುರು ನೋಡ್ಲಿಲ್ಲ. Did anybody expect it? ಯಾರಾದ್ರೂ ಎದುರು ನೋಡಿದ್ರ? It came suddenly. ಅದು ತಟ್ಟನೆ ಬಂತು. Jesus is going to come suddenly. ಯೇಸು ಸಹ ತಟ್ಟನೆ ಬರುತ್ತಾನೆ. Rapture is going to happen suddenly. ಎತ್ತಲ್ಪಡೋದು ಸಹ ತಟ್ಟನೆ ಜರುಗುತ್ತವೆ. You are not happy, I think so. ನೀವು ಇದು ಕೇಳಿ ಸಂತೋಷ ಪಡ್ಲಿಲ್ಲ? I couldn't see the smile on your face. ನಿಮ್ಮಲ್ಲಿ ನಗುಮುಖ ನೋಡ್ಲಿಕ್ಕೆ ಆಗ್ತಾ ಇಲ್ಲ. It doesn't look like you are ready for that. ನೀವು ಅದಕ್ಕಾಗಿ ಇನ್ನೂ ಸಿದ್ಧವಾಗ್ಲಿಲ್ಲ. Hello,
This is a reality. ಇದು ನಿಜಾಂಶ. Rapture ಎತ್ತಲ್ಪಡುವುದು will take place suddenly. ಎತ್ತಲ್ಪಡುವ ಕಾರ್ಯ ತಟ್ಟನೆ ಜರುಗುತ್ತದೆ. Jesus will come suddenly. ಯೇಸು ಸ್ವಾಮಿ ತಟ್ಟನೆ ಬರುತ್ತಾನೆ. He will take the church suddenly. ಆತನು ಸಭೆಯನ್ನ ಪಕ್ಕನೆ It will ತೆಗೆದುಕೊಳ್ಳುತ್ತಾನೆ. happen just a blink of your eyes. ನೋಡಿ, ಎಲ್ಲ ಕಾರ್ಯಗಳು ಜಸ್ಟ್ In ಒಂದು a ಕ್ಷಣ second, in a ಮಾತ್ರ. second, everybody do like this. ನೋಡಿ, ಎಲ್ಲರೂ ಈ ರೀತಿ ಮಾಡಿ ಕ್ಷಣ That's ಮಾತ್ರದಲ್ಲಿ. all the time is. ನೋಡಿ, ಕ್ಷಣ ಮಾತ್ರದಲ್ಲಿ, Not more than this. ಇದಕ್ಕಿಂತ ಹೆಚ್ಚಿನ ಸಮಯವಿಲ್ಲ. With this time, ಈ ಕ್ಷಣ ಮಾತ್ರದಲ್ಲೇ the body of Christ, the church of God will disappear. ಯೇಸುವಿನ ಸಭೆ ಹಾಗೆ ಮಾಯವಾಗುತ್ತವೆ. Hello, are you not happy? Are you ಸಂತೋಷ? ready for that? ಇದಕ್ಕಾಗಿ ಸಿದ್ಧರಾಗಿದ್ದೀರಾ? Waiting for that? ಕಾಯುತ್ತಾ ಇದ್ದೀರಾ? That's what we are waiting for. ನೋಡಿ, ಅದಕ್ಕಾಗೇ ನಾವು ಇದ್ದೇವೆ. When it happens, ಅದು ನಡೆಯುವಾಗ all our suffering, pain, sickness, everything is gone. ನಮ್ಮ ಕಷ್ಟ, ದುಃಖ, ವ್ಯಾಧಿ, ಬಲಹೀನತೆ ಯಾವುದು ಇರುವುದಿಲ್ಲ. Church, we have to be always walk with that conscious. Suddenly, ಸಭೆ ಯಾವಾಗಲೂ ನಾವು ಆ ಒಂದು ತಿಳುವಳಿಕೆಯಲ್ಲಿ ಪಕ್ಕನೆ. don't forget that. ಅದು ಆ ಪದ ಮಾತ್ರ ಎಂದಿಗೂ ಮರೆಯಬೇಡಿ. He will come suddenly. ಆತನು ಪಕ್ಕನೆ ಬರುತ್ತಾನೆ. Rapture will happen suddenly. ಎತ್ತಲ್ಪಡುವುದು ಪಕ್ಕನೆ ಜರುಗುತ್ತವೆ. Church of God will disappear on this earth suddenly. ದೇವರ ಸಭೆ ಈ ಭೂಮಿಯಿಂದ ತಟ್ಟನೆ ಮಾಯವಾಗುತ್ತವೆ.